ಆಪರೇಷನ್ ಹೈಡ್ರಾಮಾಕ್ಕೆ ಕಂಗೆಟ್ಟ ಕಾಂಗ್ರೆಸ್ ಶಾಸಕರನ್ನ ಉಳಿಸಿಕೊಳ್ಳಲು ಇನ್ನಿಲ್ಲದ ಸರ್ಕಸ್. ಈಗಲ್ಟ ರೆಸಾರ್ಟ್ನಲ್ಲಿ ಭರ್ಜರಿ ಕಾರ್ಯತಂತ್ರ. ಎಸ್, ನಾವು ಚರ್ಚೆಯನ್ನ ಆರಂಭಿಸೋಣ. ತೇಜಸ್ವಿನಿ ಗೌಡ್ರೆ, ಬಹುಶಃ ಬಿಜೆಪಿಯ ಹಾದಿಯನ್ನು ಕಾಂಗ್ರೆಸ್ ಹಿಡಿದಿದೆ ಅಂತ ಹೇಳುವಂತಹ ಸಮಾಧಾನ ಇದೆಯಾ ಕೊನೆಗೂ ಕೂಡ ಇವರು ರೆಸಾರ್ಟ್ಗೆ ಹೋದ ನಂತರ? ಇಲ್ಲ, ಬಹಳ ವೀರಾವೇಶದ ಮಾತುಗಳನ್ನೆಲ್ಲ ಆಡ್ತಿದ್ರು. ಕನ್ನಡ ನಿಘಂಟಲ್ಲಿರ್ತಕ್ಕಂಥ ಎಲ್ಲ ಬೈಗುಳವನ್ನು ಬಿಜೆಪಿಗೆ ಮತ್ತು ಯಡಿಯೂರಪ್ಪ ಕೊಟ್ಟ ತಕ್ಷಣ ಅವರು ಯಾತ್ರೆ ಶುರು ಮಾಡಿದ್ರು. ಬೆಂಗಳೂರಿನಲ್ಲೇ ಇದ್ದುಕೊಂಡು ರೆಸಾರ್ಟಲ್ಲಿದ್ದಾರೆ. ನಮಗೆ ನಿನ್ನೆ ಕೂಡ ಪಾಪ ಅವರು ಸಚಿವರು ಸಾರಾ ಮಹೇಶ್ ಅವರು ಒಂದು ಥ್ರೆಟ್ ಕೊಟ್ಟಿದ್ದಾರೆ, ನಮ್ಮನ್ನು ಆಪ್ರೇಷನ್ ಮಾಡ್ತೀವಿ ಅಂತ. ಅದಕ್ಕೆ ರೋಗ ಇರೋರು ಆಪ್ರೇಷನ್ ಮಾಡಿಸ್ಕೊಳ್ತಾರೆ, ಇದನ್ನೆಲ್ಲ ನೋಡೇ ಬಿಡೋಣ, ಜನ ನಿರ್ಧಾರ ಮಾಡ್ತಾರೆ. ಆದರೆ ಯಡಿಯೂರಪ್ಪನವ್ರು ಇವತ್ತು ನಮ್ಮ ನಾಯಕರು ನಮ್ಮ ಎಲ್ಲ ಶಾಸಕರನ್ನು ಬನ್ನಿ ಅಂತ ಹೇಳಿದ್ದಾರೆ. ವಿರೋಧ ಪಕ್ಷದಲ್ಲಿದ್ದುಕೊಂಡು ಸರ್ಕಾರ ಅವ್ರ ಜೊತೆ ಇರುವಾಗಲೂ, ನಮ್ಮ ಶಾಸಕರಿಗೆ ಥ್ರೆಟ್ ಇರುವಾಗಲೂ ಕೂಡ ನಮ್ಮ ಶಾಸಕರ ಮೇಲೆ ಎಷ್ಟು ನಂಬಿಕೆ ಆತ್ಮವಿಶ್ವಾಸ ಇದೆ, ಜನ ನಮಗೆ ರಕ್ಷಣೆ ಕೊಡ್ತಾರೆ. ಮೊನ್ನೆ ನಂಬಿಕೆ ಇರಲಿಲ್ವಾ? ನಂಬಿಕೆ ಪ್ರಶ್ನೆ ಅಲ್ಲ. ಒಂದು ಸರ್ಕಾರ ಇರುವಾಗ ಹರಿ ಎಲ್ಲ ವಾಮಮಾರ್ಗಗಳನ್ನು ಬಳಸಿ ಒಂದು ವಿರೋಧ ಪಕ್ಷ, ಈಗ ನೋಡಿ ಸಭೆಗೆ ಹೋದವ್ರನ್ನೇ ಒತ್ತಾಕೊಂಡು ಹೋಗ್ಬಿಟ್ಟಿದ್ದಾರೆ. ಹೈಜಾಕ್, ಒಂಥರ ರೂಲಿಂಗ್ ಪಾರ್ಟಿನೇ ಹೈಜಾಕ್ ಮಾಡಿಬಿಟ್ಟಿದ್ದಾರೆ. ಆ ಶಾಸಕರ ಬಟ್ಟೆ ಬರ ಏನೂ ತಗೊಂಡಿಲ್ಲ, ತಮಗೂ ಗೊತ್ತಿದೆ. ಮೀಟಿಂಗ್ ಇದ್ದಿದ್ದು ಎಷ್ಟೊತ್ತಿಗೆ? ನಾನು ಕೇಳ್ತೀನಿ ಬ್ರಿಜೇಶ್ ಅವ್ರನ್ನ, ಈಗ ಒಂದು ನ್ಯಾಷನಲ್ ಪಾರ್ಟಿ ತಾವು ಶಾಸಕಾಂಗದ ಪಕ್ಷದ ಸಭೆ ಕರಿತೀರಾ, ಎಲ್ಲಿ ತನಕ ಬಂದಿದ್ದಾರೆ? ಮೀಡಿಯಾದಲ್ಲಿ ನಾನು ನೋಡಿದ್ದೀನಿ, ಲೈವಲ್ಲಿ ಕೂತ್ಕೊಂಡು ನೋಡಿದ್ದೀನಿ. 5 ಗಂಟೆ ಮುಕ್ತಾಯ, 1 ಗಂಟೆ ಅವ್ರ ಮೀಟಿಂಗ್ ಇದ್ದಿದ್ದು, 3:30 ಇಂದ 4:30. 5 ಗಂಟೆ ಆದರೂ ಪಾಪ ಬರ್ತಾರೆ ಇದ್ದಾರೆ, ಆಯಿತಾ? ಬಂದು ಏನೂ ಚರ್ಚೆ ಆಗಿಲ್ಲ ಅಲ್ಲಿ. ಪಾಪ ಬಂದು ಸಹಿ ಆಯ್ತಾ, ಎಲ್ಲ ಆಯ್ತಾ ಹತ್ತಿ ಮತ್ತೆ ಬಸ್ 2 ರೆಡಿ ಅಂದರೆ ಶಾಸಕರಿಗೂ ಹೇಳದೆ ಬಸ್ಸಲ್ಲಿ ತುಂಬಿಕೊಂಡು ಹೋಗಲಾಗಿದೆ. ಎಲ್ಲಿದೆ ಸರ್ಕಾರ? ಸರ್ಕಾರನೇ ನೀವು ಹೈಜಾಕ್ ಮಾಡಿಬಿಟ್ರೆ ನಾವಿವತ್ತು ಕೇಳ್ತೀವಿ ರಾಜ್ಯಪಾಲರನ್ನು, ಯಾರು ನೋಡ್ಕೊಳ್ಬೇಕು? ಬರಗಾಲ ವಿರೋಧ ಪಕ್ಷದ ನಾಯಕರು ಯಡಿಯೂರಪ್ಪಜಿ ಹೇಳಿದ್ದಾರೆ, ಮೊದಲು ಕಳಿಸಿದ್ರು ನಮ್ಮವ್ರನ್ನೆಲ್ಲ, ನಮ್ಮ ಶಾಸಕರನ್ನ ಓಡಾಡಿಸಿ ಕೆಲಸ ಮಾಡಿಸೋದೇ ಅವ್ರ ಕೆಲಸ. ನಾವು ಹೋಗ್ತೀವಿ, ನಾವು ಹೋಗಿ ಸರ್ಕಾರ ನಮ್ಮ ಜೊತೆ ಇಲ್ಲದೆ ಇದ್ರೆ, ಸರ್ಕಾರಿ ಆಡಳಿತ ನಮಗೆ ಸ್ಪಂದಿಸದೇ ಇದ್ರೆ ನಾವು ಪರಿಹಾರ ಏನು ಕೊಡೋಕ್ಕಾಗತ್ತೆ ಹರಿ? ಖಂಡಿತ ಬ್ರಿಜೇಶ್ವರೇ, ಬಹುಶಃ ಬರಗಾಲದ ಬಗ್ಗೆ ಬಹಳಷ್ಟು ಕಾಳಜಿ ಮೊನ್ನೆಯಿಂದ ವ್ಯಕ್ತ ಆಗ್ತಾ ಇತ್ತು ಆಡಳಿತ ಪಕ್ಷಕ್ಕೂ ಕೂಡ. ಏನು ಪ್ರತಿಪಕ್ಷದವರೆಲ್ಲ ಹೋಗಿ ಅಲ್ಲಿ ಗುರುಗ್ರಾಮದಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು, ಈಗ ಬರಗಾಲ ನಿಂತು ಹೋಯ್ತಾ ಅಂತ? ಕರ್ನಾಟಕದಲ್ಲೇ ಬರಗಾಲ ಇರೋದು. ನಮ್ಮ ಶಾಸಕರು ಬರಗಾಲ ಪೀಡಿತ ಕರ್ನಾಟಕದಲ್ಲೇ ಇದ್ದಾರೆ, ಬೇರೆ ಎಲ್ಲೂ ಇಲ್ಲ. 3000 ಕಿಲೋಮೀಟರ್ ದೂರದಲ್ಲಿ ಇಲ್ಲ ನಮ್ಮ ಶಾಸಕರು. ನಮ್ಮ ಶಾಸಕರು ಇಲ್ಲಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಸೊ ಆ ಕಾರಣದಿಂದ ಇವತ್ತು 3000 ಕಿಲೋಮೀಟರ್ ದೂರದಲ್ಲಿ ಇದ್ದವರು ನಮಗೆ ಇವತ್ತು ಪಾಠ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಯ್ತಾ? ಒಂದ್ ನಿಮಿಷ ಎರಡನೇ ವಿಚಾರ, ನಾನು ಮಾತಾಡ್ತೀನಿ. ಎರಡನೇ ವಿಚಾರ, ಇವತ್ತು BJP ಅವರ ವೋಟ್ ಬೇಸ್ ಏನಿದೆ, ಆ ವೋಟ್ ಬೇಸ್ ಅದನ್ನ ಮೊದಲೇ ಹೇಳ್ತಿದ್ದೆ, ಆ ವೋಟರ್ಸ್ ಯಾರಿದೆ ಅವ್ರಿಗೆ ಇಷ್ಟ ಆಗಲ್ಲ. ಇಂಥ ಈಗ ಹೀನ ಕೃತ್ಯ ಮಾಡುವಂಥದ್ದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ನಾನು ಯಾಕೆ ಅಂತ ಹೇಳ್ತೀನಿ, ಮೊದಲೇದಾಗಿ ಮೋದಿ ಸಾಹೇಬ್ರು ಬಂದ ಮೇಲೆ, ಮೇಡಮ್ ನಾನು ಮಾತಾಡುವಾಗ ನೀವು ಮಾತಾಡುವಾಗ ನಾನು ಮಾತಾಡಿ ಅಲ್ಲ, ನೀವು ಮಾತಾಡಿ, ಅದಾದ್ಮೇಲೆ ನಾನು ಮಾತಾಡಾದ್ಮೇಲೆ ಮಾತಾಡಿ, ಅದು ಸ್ವಲ್ಪ ಫೇರ್. ಅದಕ್ಕೋಸ್ಕರ ಮೋದಿ ಸಾಹೇಬ್ರು ಬಂದ ಮೇಲೆ ಅವ್ರು ಸ್ಟಾರ್ಟ್ ಮಾಡಿರುವಂಥದ್ದೇ ಮೊದಲನೇದು, ಯಾವ ಕಾಂಗ್ರೆಸ್ ಸರ್ಕಾರ ಇದೆ ಅದನ್ನು ಹೇಗೆ ಕೆಡಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಅವರು ಓಡಾಡಿದ್ದಾರೆ. ಮೊದಲು ಉತ್ತರಾಖಂಡ್, ಫಸ್ಟ್ ಅರುಣಾಚಲ್ ಪ್ರದೇಶ್, 2 ರಾಜ್ಯಗಳಲ್ಲಿ ಇವರು ಈ ಥರದ ನಮ್ಮ MLAಗಳನ್ನ ಖರೀದಿ ಮಾಡಿರೋದಕ್ಕೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ. ಅರುಣಾಚಲ್ ಪ್ರದೇಶದಲ್ಲಿ ಚೀಮಾರಿ ಹಾಕಾದ್ಮೇಲೆ ಮತ್ತೆ ಹೋಗ್ಬಿಟ್ಟು ಅದೇ ಶಾಸಕರಿಗೆ ದುಡ್ಡು ಕೊಟ್ಟು ಖರೀದಿ ಮಾಡ್ಕೊಂಡಿದ್ದಾರೆ. ಮುಖ್ಯಮಂತ್ರಿಯೊಬ್ಬರು ಕಲಿಕೋ ಪುಲ್ ಅನ್ನೋರು ಆತ್ಮಹತ್ಯೆ ಮಾಡಿಕೊಂಡ್ರು, ಹಿ ಹ್ಯಾಂಗ್ಡ್ ಹಿಮ್ಸೆಲ್ಫ್. ಈ ಕಾರಣದಿಂದ ಅದು ನೀವು ಚೆಕ್ ನಗೋದೇನು ಮೇಡಮ್, ಯಾರೋ ಆತ್ಮಹತ್ಯೆ ಮಾಡ್ಕೊಂಡು ನಗ್ತಿರಲ್ಲ ನೀವು? ಬಾರಿ ವಿಚಿತ್ರವಾಗಿದೆಯಲ್ಲ. ದಯವಿಟ್ಟು ತಾವು ಚೆಕ್ ಮಾಡಿ, ಕಲಿಕೋ ಪುಲ್ ಯಾಕೆ ಸುಯಿಸೈಡ್ ಮಾಡ್ಕೊಂಡ್ರು ಅಂತ ಸ್ವಲ್ಪ ಚೆಕ್ ಮಾಡಿ. ಇದೇ ಕಾರಣದಿಂದ ಆಪರೇಷನ್ ಕಮಲ ಇಲ್ಲೆಲ್ಲ ಮಾಡಿರುವಂಥದ್ದು, ಅರುಣಾಚಲ್ ಪ್ರದೇಶದಲ್ಲಿ ಮಾಡಿರುವಂಥದ್ದು, ಅದೇ ಶಾಸಕರು ಹೋಗ್ಬಿಟ್ಟು 2ನೇ ಬಾರಿ ದುಡ್ಡು ಕೊಟ್ಟಿದ್ದಾರೆ. ಗುಜರಾತ್ ಅಲ್ಲಿ ಇಲ್ಲಿ ಶಾಸಕರೆಲ್ಲ ಇಲ್ಲಿಗೆ ಬರ್ತಾರೆ, ಅವಾಗ IT ED ದಾಳಿ, ದಾಳಿ ಎಲ್ಲ ಆಗ್ಬಿಟ್ಟು ಅದಾದ್ಮೇಲೆ ವಾಪಸ್ ಹೋದ್ಮೇಲೆ 13 ಶಾಸಕರನ್ನ ಖರೀದಿ ಮಾಡ್ತಾರೆ. ಆದರೂ ಕೂಡ ನಮ್ಗೆ 80 ಸೀಟ್ ಬರುತ್ತೆ, ಅವ್ರು 99 ಮಾತ್ರ. ಅಂದರೆ ಗುಜರಾತ್ನಂತ ದೊಡ್ಡ ರಾಜ್ಯ ಯಾವುದು, ಮೋದಿ ಅಲ್ಲೇ ಇದು BJPಯ ಇದು ಸ್ಟ್ರಾಂಗ್ ಹೋಲ್ಡ್ ಅಂತೆಲ್ಲ ಇದ್ದಿದ್ದು, ಅಲ್ಲಿ 99 ನಮ್ಗೆ 80. ಆ ಶಾಸಕರು ಖರೀದಿ ಮಾಡಿರಲಿಲ್ಲ ಅಂತ ಹೇಳಿದರೆ ಏನು ಪರಿಸ್ಥಿತಿ ಇರೋದು ಅನ್ನೋಂಥ ಚೆನ್ನಾಗಿ ಗೊತ್ತಿದೆ. ಗೋವಾ
ಮಣಿಪುರ, ಮೇಘಾಲಯ ಎಲ್ಲ ಕಡೆ ಮಾಡಿದ್ದಾರೆ. ಆಯಿತಾ? ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಏನು ಹೊಸದಲ್ಲ. ಯಾರು ಆಪರೇಷನ್ ಕಮಲ ಮೊದಲು ಮಾಡಿದ್ರು ಅದೇ ಅವರೇ ಇವತ್ತು ರೂವಾರಿ ಆಗಿದ್ದಾರೆ ಇದಕ್ಕೆಲ್ಲ. ಆಪರೇಷನ್ ಕಮಲ ಮಾಡಿಕೊಂಡು ಆ ಆಪರೇಷನ್ ಕಮಲ ಮಾಡ್ಕೊಂಡಿರೋದ್ರಿಂದ ಅರ್ಧಕ್ಕರ್ಧ ಕ್ಯಾಬಿನೆಟ್ ಜೈಲ್ಗೆ ಹೋಯಿತು. ಅರ್ಧಕ್ಕರ್ಧ ಕ್ಯಾಬಿನೆಟ್ ಯಡಿಯೂರಪ್ಪನವ್ರ ಕ್ಯಾಬಿನೆಟ್ಟು. ಆದರೂ ಬುದ್ಧಿ ಬರಲಿಲ್ಲ. ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲ, ವಯಸ್ಸು ಮಾತ್ರ ಆಗಿದೆ, ಬುದ್ಧಿ ಬರಲಿಲ್ಲ ಅಂತ. ಅದೇ ಒಂದು ನಡವಳಿಕೆನೆ ಮತ್ತೆ ನಡೆಸ್ತಿದ್ದಾರೆ. ಸರಿ ಬ್ರಿಜೇಶ್ ಅವರೇ, ಈಗ ಅದೆಲ್ಲವೂ ಕೂಡ ಹೌದು. ಬಿಜೆಪಿಯವರು ಆಪರೇಷನ್ ಮಾಡ್ತಾರೆ, ಬಿಜೆಪಿಯವರು ನಿಮ್ಮವ್ರನ್ನ ಸೆಳಿತಾರೆ. ನಿಮ್ಮವ್ರು ಏನು ಮಾಡ್ತಿದ್ದಾರೆ? ನಿಮ್ಮ ನಾಯಕರು ಹಂಗಾದ್ರೆ ಇಂಥವ್ರನ್ನ ಆಯ್ಕೆ ಮಾಡ್ಕೊಂಡ್ರಿ, ಹಂಗಾದ್ರೆ ಇಂಥವ್ರಿಗೆ ಈಗ ಅಲ್ಲೆಲ್ಲೋ ಹೋಗಿ ಕೂತ್ಕೊಳ್ತಾರೆ ಅಂತ ಹೇಳಿದ್ರೆ ನಿಮ್ಮ ಶಾಸಕರು ಹಂಗಾದ್ರೆ ಏನ್ ಸ್ಥಿತಿ ಅಂತೇಳಿ ಕಾಂಗ್ರೆಸ್ ಕೂಡ ಉತ್ತರ ಕೊಡ್ಬೇಕಾಗಿಲ್ವಾ? ಕಾಂಗ್ರೆಸ್ ಶಾಸಕರು ಹಂಗಾದ್ರೆ ಬಿಜೆಪಿಯವರು ಕರೆದಾಗ್ಲೆಲ್ಲ ಹೋಗೋದಕ್ಕೆ ರೆಡಿಯಾಗಿ ನಿಂತಿರ್ತಕ್ಕಂಥವ್ರನ್ನ ನೀವು ಹಂಗಾದ್ರೆ ನಿಮ್ಮ ನಾಯಕರಾಗಿ ಆಯ್ಕೆ ಮಾಡ್ಕೊಡಿದ್ರೆ, ನಿಮ್ಮ ಶಾಸಕರಾಗಿ ಆಯ್ಕೆ ಮಾಡ್ಕೊಡ್ತಿದ್ದೀರಾ ನೀವು ಅಂತ? ಹರಿಪ್ರಸಾದ್, ನೀವು ಈ ಪ್ರಶ್ನೆ ಕೇಳಿದಿರಲ್ಲ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಅದಕ್ಕೆ ನಾನು ಉತ್ತರ ಕೊಡ್ತೀನಿ. 1984ರಲ್ಲಿ ಆಂಟಿ ಡಿಫೆಕ್ಷನ್ ಲಾ ಬರುತ್ತೆ. ಆಂಟಿ ಡಿಫೆಕ್ಷನ್ ಲಾ ಅಂದರೆ ಏನು? ಈ ದೇಶದಲ್ಲಿ ಆಯಾರಾಮ್ ಗಯಾರಾಮ್ ಕಲ್ಚರ್ ಏನಿತ್ತು ಅದು ತಡೆಗಟ್ಟೋದಕ್ಕೆ ಆಂಟಿ ಡಿಫೆಕ್ಷನ್ ಲಾ. ಆಯಾರಾಮ್ ಗಯಾರಾಮ್ ಕಲ್ಚರ್ ಅಂದರೆ ಏನು? ಯಾವುದಾದ್ರೂ MLAಗೆ ನೀವು ಆಮಿಷ ಒಡ್ಡಿ ಅವ್ರನ್ನ ಖರೀದಿ ಮಾಡುವಂಥ ಪ್ರವೃತ್ತಿ ಇರುತ್ತೆ ಅನ್ನುವಂಥದ್ದು ಆ ಆಂಟಿ ಡಿಫೆಕ್ಷನ್ ಲಾದಲ್ಲಿ ಇದೆ. ಬರೀ ಕಾಂಗ್ರೆಸ್ ಪಕ್ಷ ಮಾಡಿರೋದಲ್ಲ, ಅವಾಗ BJP ಕೂಡ ಸಪೋರ್ಟ್ ಮಾಡ್ತು. BJP ಸರ್ಕಾರಕ್ಕೆ ಬಂದಾಗ ಆಂಟಿ ಡಿಫೆಕ್ಷನ್ ಲಾನ ಇವ್ರು ದೃಢಪಡಿಸ್ತಾರೆ, ಸ್ಟ್ರೆಂಥನ್ ಮಾಡ್ತಾರೆ ಇವರು. ಅವಾಗ ನಮ್ಮದು 1/3 ಇದ್ದಿದ್ದನ್ನ ಇವ್ರು 2/3 ಮಾಡ್ತಾರೆ. ಯಾಕೆ ಮಾಡಿದ್ರು? ಅಕಸ್ಮಾತ್ ಇವ್ರ ಶಾಸಕರ ಬಗ್ಗೆ ನಂಬಿಕೆ ಇತ್ತು, ಎಲ್ಲ ಶಾಸಕರೆಲ್ಲ ಒಳ್ಳೆಯವರು, ನಮ್ಮ ಶಾಸಕರೆಲ್ಲ ಒಳ್ಳೆಯವರು ಅಂತ. ಹಾಗಾದ್ರೆ BJP ಏನಕ್ಕಪ್ಪ ಅದನ್ನು ಸ್ಟ್ರೆಂಥನ್ ಮಾಡ್ತು? ಅದಕ್ಕೋಸ್ಕರ ಶಾಸಕರಿಗೆ ಯಾವತ್ತೂ ಕೂಡ ಆಮಿಷ ಒಡ್ಡಿದ್ರೆ ಅವ್ರಿಗೆ ಅದಕ್ಕೆ ಒಳಗಾಗ್ಬೋದು ಅನ್ನೋಂಥ ಒಂದು ವಿಚಾರ ಇದ್ದೇ ಇದೆ. ಅದನ್ನು ಇವತ್ತು ಬಂದು ನೀವು ಬರೀ ಕಾಂಗ್ರೆಸ್ ಶಾಸಕರು ಹಾಗಿದ್ರೆ BJP ಶಾಸಕರು ಸೇಲ್ ಆಗಲ್ವಾ? ನಾವು ದುಡ್ಡು ಕೊಟ್ಟರೆ ಇವ್ರು ಸೇಲ್ ಆಗಲ್ವಾ? ನಾವು ದುಡ್ಡು ಕೊಡೋಲ್ಲ, ಅದು ಬೇರೆ ಪ್ರಶ್ನೆ. ಆಯಿತಾ? ಸೊ ಈ ಕಾರಣದಿಂದ ಇವತ್ತು ಈ ಪ್ರಶ್ನೆ ಬರುವಂತದ್ದು. ಕೌಂಟರ್ ರೆಡಿ ಇದೀವಿ, ನಮ್ಮ ಹತ್ರನೂ ಕೂಡ 2-3 ನೀವಿಬ್ರು ಸೇರಿ ನನಗೆ ಕಪಾಳಕ್ಕೆ ಚೆನ್ನಾಗಿ ಹೊಡೆದ್ಬಿಟ್ರೆ ನಾನು ಸುಮ್ಮನಿರ್ಬೇಕಾ? ಕೂತ್ಕೊಂಡು ನಾನು ಸುಮ್ಮನಿರ್ಬೇಕಾ? ಏನು ಮಾಡೋಕ್ಕಾಗಲ್ವಾ ನಾನು? ಅಟ್ಲೀಸ್ಟ್ ಹಾವು ಬುಸ್ ಅಂತಾದ್ರೂ ಹೇಳ್ಬೇಕಲ್ಲ, ಹಾವು ಬುಸ್ ಅಂತಾದ್ರೂ ಹೇಳ್ಬೇಕಲ್ಲ ಸರ್. ಇಲ್ಲಾಂದ್ರೆ ನಾವು ಏನು ಇಲ್ಲ ಅಂತ ನಾವು ಇವ್ರು ಬುಸುಗುಡ್ತಾ ಇರೋದು ಮಾತ್ರ ಅಂತ ಹೇಳ್ಕೊಂಡು ಹಂಗಾದ್ರೆ ಇವ್ರು ಬುಸುಗುಡ್ತಾ ಇರೋದು ಮಾತ್ರ, ಇವರೇನು ಮಾಡೋರಲ್ಲ. ಬ್ರಿಜೇಶ್ ಇಸ್ ಮೈ ಗುಡ್ ಫ್ರೆಂಡ್. ಬ್ರಿಜೇಶ್ ಅಡ್ವೊಕೇಟ್ ಇದ್ದಾರೆ. ನೆನಪು ಮಾಡೋಕ್ಕೆ ಇಷ್ಟಪಡ್ತೀನಿ, ಈ ದೇಶದಲ್ಲಿ 106 ಸಾರಿ ಇದುವರೆಗೆ ಚುನಾಯಿತ ಸರ್ಕಾರಗಳನ್ನು ಕಿತ್ತೆಸೆದು ಪ್ರೆಸಿಡೆಂಟ್ ರೂಲ್ ಹಾಕಿದ್ದಾರೆ. ಆರ್ಟಿಕಲ್ 356 ಬಂದ್ಬಿಟ್ಟು ಇವಾಗ ಏನ್ಷಿಯಂಟ್ ಪಾರ್ಟಿ 130 years old party, 130 years grand old party, the savior of the democracy party. ಆದ್ರಿಂದ ಅದರಲ್ಲಿ 96 times 10 ಸಾರಿ ಬಿಟ್ಟು 96 ಸಾರಿ ಚುನಾಯಿತ ಸರ್ಕಾರಗಳನ್ನು ಕೆಡವಿರ್ತಕ್ಕಂಥ ಅಮೋಘ ಇತಿಹಾಸ ಕೀರ್ತಿ ಬ್ರಿಜೇಶ್ ಅವರ ಪಾರ್ಟಿ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿಗೆ ಸೇರುತ್ತೆ. 75-75ರಲ್ಲಿ ಎಮರ್ಜೆನ್ಸಿಯನ್ನು ಲಾಗು ಮಾಡಿದ್ರು ಈ ದೇಶದ ಮೇಲೆ. ಅರ್ಧರಾತ್ರಿನಲ್ಲಿ ಸುಪ್ರೀಂ ಕೋರ್ಟ್ಗಳು ಕೆಲಸ ಮಾಡಲಿಲ್ಲ, ಜರ್ನಲಿಸ್ಟ್ಗಳಿಗೆ ಹ್ಯಾಂಡ್ ಕಪ್ ಮಾಡಿದ್ರು, ಜೈಲಿಗೆ ಹಾಕಿದ್ರು. ಇಂದಿರಾ ಗಾಂಧಿಯವರು ತದನಂತರದಲ್ಲಿ ದೇಶದ ಜನ ಎಲೆಕ್ಷನಲ್ಲಿ ಸೋಲಿಸಿದ್ರು, ಜೈಲಿಗೆ ಕಳಿಸಿದ್ರು. ಇಂದಿರಾ ಗಾಂಧಿಯವರೊಬ್ಬರಿಗೆ ಜೈಲಿಗೆ ಹೋದದ್ದು, ಈ ದೇಶದಲ್ಲಿ ಎಲ್ಲರೂ ಜೈಲಿಗೆ ಹೋದಷ್ಟು ಸಭಾ ಬ್ರಿಜೇಶ್ ಆ ಹಿಸ್ಟ್ರಿಯನ್ನು ಮರಿಬಾರ್ದು ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪಕ್ಷದಲ್ಲಿ ಮಾತಾಡ್ತೀನಿ. NTR ಅವರನ್ನ ಏನು ಒಂದು ತೆಲುಗು ಹೃದಯ ಸಾಮ್ರಾಟ NTR ಅವರು ಜನಪ್ರಿಯತೆಯ ಆಧಾರದ ಮೇಲೆ ಅವತ್ತಿನ ಆ ಒಂದು ಪ್ರಬಲ ಕಾಂಗ್ರೆಸ್ ಅನ್ನ ಸೋಲಿಸಿ ಮುಖ್ಯಮಂತ್ರಿ ಆಗ್ತಾರೆ. NTR ಅವರನ್ನ ಪದಚ್ಯುತಗೊಳಿಸಿ ಅವಾಗಿಂದ ಶುರುವಾಗಿದೆ ಈ ಕರ್ನಾಟಕಕ್ಕೆ ಯಾತ್ರೆ ಬರ್ತಕ್ಕಂಥದ್ದು. ಚುನಾಯಿತ ಶಾಸಕರು ನಾದೇಂಡ್ಲ ಭಾಸ್ಕರ್ ರಾವ್ ಅವರನ್ನು CM ಮಾಡಿದ್ದು ಇದೇ ಬ್ರಿಜೇಶ್ ಅವರ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಅನ್ನೋದನ್ನು ಬ್ರಿಜೇಶ್ ಮರಿಬಾರ್ದು. ಆಮೇಲೆ ಆಯಾರಾಮ್ ಗಯಾರಾಮ್ ಬಗ್ಗೆ ಹೇಳಿದ್ರು. మరి ಸಿದ್ದರಾಮಯ್ಯನವರು ಯಡಿಯೂರಪ್ಪನವ್ರಿಗೆ ವಯಸ್ಸಾಗಿರೋ ಬಗ್ಗೆ ಸಿಕ್ಕಾಪಟ್ಟೆ ಪ್ರವಚನ ದಿನ ನಡೀತಾ ಇದೆ. ನನಗೆ ಮಾತಾಡಿ ಬೇಸರ, ಆದರೂ ಹೇಳ್ತೀನಿ, ಅವ್ರು ರಿಪೀಟ್ ಮಾಡಿದಾಗೆಲ್ಲ ನಾನು ಹೇಳಬೇಕಾಗತ್ತೆ. ಸಿದ್ದು ಅವರನ್ನು ತಾವು ಆಪರೇಷನ್ ಹ್ಯಾಂಡ್ ಮಾಡಿ JDSಯಿಂದ ಅಹಿಂದ ಮಾಡಿಸಿ, ಅಹಿಂದಾಗೆ ಜನನ ಕಳಿಸಿ ದುಡ್ಡು ಕೊಟ್ಟು ಆ JDSನ್ನು ಒಡೆದು ಸಿದ್ದರಾಮಯ್ಯನವರಂಥ ಪ್ರಬಲ ನಾಯಕರನ್ನು ಕಾಂಗ್ರೆಸ್ಗೆ ಕರ್ಕೊಂಬರ್ಬೇಕಾದ್ರೆ ನೀವು ಎಷ್ಟು ಹಣವನ್ನು ಕೊಟ್ಟವ್ರನ್ನ ಕೊಂಡ್ಕೊಂಡಿದ್ದೀರಿ ಅಥವಾ JDSನವ್ರು ಎಷ್ಟಕ್ಕೆ ಸಿದ್ದರಾಮಯ್ಯನವ್ರನ್ನ ಮಾರಾಟ ಮಾಡಿದ್ರು ಅದು ಕೂಡ ತಾವು ಹೇಳಬೇಕಾಗತ್ತೆ.
ಆಮೇಲೆ ವಯಸ್ಸಿನ ಬಗ್ಗೆ ಮಾತನಾಡಿದ್ರು. ನಮ್ಮ ನಿಜಲಿಂಗಪ್ಪ ಅವರನ್ನು ಇಂದಿರಾ ಗಾಂಧಿಯವರಿಗೆ ಸೆಡ್ಡು ಹೊಡೆದಂತ ನಿಜಲಿಂಗಪ್ಪನವರು ಒಂದು ಕಾಲಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಏನು ವೀರೇಂದ್ರ ಪಾಟೀಲ್ ಕಾಲ 69 ಇರ್ಬೋದು ಅಥವಾ 89 ಇರ್ಬೋದು, 177 ಸ್ಥಾನಗಳನ್ನು ತಂದುಕೊಟ್ಟಂಥ ನಮ್ಮ ವೀರೇಂದ್ರ ಪಾಟೀಲ್ ಏನು ಲಿಂಗಾಯತ ಸಮಾಜಕ್ಕೆ ಸೇರಿದ್ದಾರೆ, ವೀರಶೈವ ಸಮಾಜ, ಅವರನ್ನು ರಾಜೀವ್ ಗಾಂಧಿಯವರು ಬಂದು ಏರ್ಪೋರ್ಟಲ್ಲಿ ಹುಷಾರು ತಪ್ಪಿದಂಥ ವೀರೇಂದ್ರ ಪಾಟೀಲ್ ಅವರನ್ನ CM ಪದವಿಯಿಂದ ಕಿತ್ತೆಸೆದು ಅಪಮಾನ ಮಾಡಿದಂಥ ಕಾಂಗ್ರೆಸ್ ಪಾರ್ಟಿ ಬ್ರಿಜೇಶ್ ಅವರ ಕಾಂಗ್ರೆಸ್ ಪಾರ್ಟಿ. ಇದನ್ನು ಮತ್ತೆ ನೆನಪು ಮಾಡಿಕೊಡ್ಬೇಕಾಗತ್ತೆ ತಾವು ಮಾತನಾಡುವಾಗ. ಏಜ್ ಬಗ್ಗೆ, ಸಿದ್ದರಾಮಯ್ಯನವರ ಏಜ್ ಎಷ್ಟು ಇವತ್ತು? ನೀವು JDS ಅಲ್ಲಿರುವಾಗ ಇಂದಿರಾ ಗಾಂಧಿಗೆ ಬೈದಿಲ್ವಾ? ನೆಹರುಗೆ ಬೈದಿಲ್ವಾ? ಸೋನಿಯಾ ಗಾಂಧಿಗೆ ಬೈದಿಲ್ವಾ? ರಾಜೀವ್ ಗಾಂಧಿಗೆ ಬೈದಿಲ್ವಾ? ಯಾರಿಗೆ ಬೈದಿಲ್ಲ ಹೇಳಿ? ಆಮೇಲೆ ನೀವು JDS ಬಿಟ್ಟ ಮೇಲೆ ದೇವೇಗೌಡರಿಗೆ ಬೈಲಿಲ್ವಾ? ಕುಮಾರಸ್ವಾಮಿಗೆ ಬೈಲಿಲ್ವಾ? ರೇವಣ್ಣಂಗೆ ಬೈಲಿಲ್ವಾ? ಬೈದಿದ್ದು ತಪ್ಪ ಸರಿನಾ? ನಾನು ಆರ್ಗ್ಯುಮೆಂಟ್ ಮಾಡೋಕ್ಕೋಗಲ್ಲ. ನಾನು ಯಾಕಂದರೆ ಅಷ್ಟು ವಾಸ್ತವವಾಗಿ ನಾನಿದ್ದೀನಿ, ನಾನು ಆರ್ಗ್ಯುಮೆಂಟ್ ಮಾಡೋಕ್ಕೋಗಲ್ಲ. ತಪ್ಪು ಸರಿ ಜನರಿಗೆ ಬಿಡೋಣ, ಅವ್ರಿಗೇನು ಸಮಸ್ಯೆ ಇತ್ತೋ, ಏನು ತೊಂದರೆ ಇತ್ತೋ. ಹಿಂದುಳಿದ ವರ್ಗದ ನಾಯಕರು ಇವತ್ತು ನಮ್ಮ ಯಡಿಯೂರಪ್ಪನವ್ರಿಗೆ ಅವ್ರು ಇಷ್ಟೆಲ್ಲ ಮಾತಾಡಿದ್ರು, ನಮಗೆಲ್ಲ ಹೇಳುವಾಗ ನೋಡಮ್ಮ ಹಿರಿಯರ ಬಗ್ಗೆ ಅವ್ರು ತಪ್ಪು ಮಾಡ್ತಾರೆ ಅಂತ ನಾವು ಮಾಡೋದು ಬೇಡ, ಅವ್ರು ಮಾಡ್ತಾರೆ ಅಂತ ನಾವು ಮಾಡೋದು ಬೇಡ. ಆ ಮನುಷ್ಯನಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ, ಏನೋ ಮಾತಾಡ್ತಾನೆ, ಆದರೂ ಆತ ಒಬ್ಬ ಮಾಸ್ ಲೀಡರು, ಸಿದ್ದರಾಮಯ್ಯ ಒಬ್ಬ ಪ್ರಬಲ ನಾಯಕರು ಅನ್ನುವಂಥ ಗೌರವವನ್ನು ಮಾತಾಡ್ತಾರೆ. ನೋಡಿ, ಅವರ ಮಗುದೇನೋ ಒಂದು ಸಾವಾದಾಗ ಎಲ್ಲರೂ ಹೋದರು, ಯಡಿಯೂರಪ್ಪನವರು ಹೋದರು, ನಮ್ಮವರೆಲ್ಲ ಹೋದರು, ಅವರು ಬಂದರು. ನಾನು ಹೇಳೋದು ಮೊನ್ನೆ ನಮ್ಮ ಅಂಬರೀಷ್ ಜಿ ಸತ್ತಾಗ ಇವರಿಬ್ಬರು ಅಕ್ಕಪಕ್ಕನೇ ಕೂತಿದ್ರು, ಖುಷಿಯಲ್ಲೂ ಪರಿ. ನನಗೆ ತುಂಬ ಖುಷಿ ಅನಿಸುತ್ತೆ. ಈಗ ಮಾನ್ಯ ದೇವೇಗೌಡರು ರಾಜಕೀಯವಾಗಿ ಏನೇ ಇರಲಿ, ಅವ್ರ ಬಗ್ಗೆ ಕರ್ನಾಟಕದವರು ಅನ್ನೋ ಬಗ್ಗೆ ಬಂದಾಗ ಒಬ್ಬ ಕನ್ನಡಿಗಳಾಗಿ ನಾನು ಹೆಮ್ಮೆ ಪಡಲೇಬೇಕು. ನನ್ನ ಸಮಾಜದವರು ಅಂತ ಹೇಳಿದಾಗ ನಾನು ಗೌರವ ಮತ್ತು ಹೆಮ್ಮೆ ಪಡಬೇಕು. ಅದು ಪಕ್ಷವನ್ನು ಮೀರಿದಂಥ ಒಂದು ಗೌರವ. ಆದರೆ ಅಪ್ಪ ಮಕ್ಕಳ ಬಗ್ಗೆ ಮಾತನಾಡಿದ್ರಿ, ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡುವಾಗ ನೀವು ಮಾತನಾಡ್ತಕ್ಕಂಥ ಪದ ಬಳಕೆ, ನೀವು ಪ್ರಯೋಗ ಮಾಡ್ತಕ್ಕಂಥ ಬೈಗುಳದ ಬಳಕೆ, ಇಷ್ಟೆಲ್ಲ ಮಾಡಿದ ಮೇಲೆ ಬುದ್ಧಿ ಇಲ್ಲ, ಮಾನಗೇಡಿಗಳು, ಲಜ್ಜೆಗೇಡಿಗಳು, ಲಫಂಗ ಅನ್ನೋ ಪದವನ್ನು ನಿನ್ನೆ ಬಳಸಿದ್ದಾರೆ. ಲಫಂಗ ಅನ್ನೋ ಪದ ಒಪ್ತೀರಾ ನೀವು? ಇದನ್ನೆಲ್ಲ ಬ್ರಿಜೇಶ್ ಸಮರ್ಥನೆ ಮಾಡ್ಕೊಳ್ತಾರಾ? ಅವ್ರಿಗೆ 71 ಆಗಿದೆ, ಇನ್ನು 5 ವರ್ಷ ಆದ್ಮೇಲೆ ಅವರು 76 ಆಗ್ತಾರೆ. ಆಮೇಲೆ ತಾಕತ್ತಿದ್ರೆ, ಈಗ ಹೇಳ್ತೀನಿ, ತಾಕತ್ತಿದ್ರೆ ಮಾನ್ಯ ದೇವೇಗೌಡರ ಬಗ್ಗೆ ಅದೇ ಸ್ಟೇಟ್ಮೆಂಟನ್ನು ಸಿದ್ದರಾಮಯ್ಯನವ್ರು ಮಾಡಲಿ. ನೀವು ಸಪೋರ್ಟ್ ಕೊಟ್ಟಿದ್ದೀರ್ತಾನೆ. ನಿಮ್ಮ ಅಪ್ರಾಣಿಗೂ CM ಆಗಲ್ಲ ಅಂದ್ರಿ, ನಿಮ್ಮ ಅಪ್ರಾಣಿಗೂ CM ಆಗಲ್ಲ ಕುಮಾರಸ್ವಾಮಿ. ನೀವೇ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು CM ಮಾಡಿದ್ರಿ, ಅದು ನಿಮ್ಮ ಪರಿಸ್ಥಿತಿ. ನೀವು ಕದ್ದಿರೋ ವಾಚ್ ಅಲ್ಲ, ನಾನು ಹೇಳ್ಬೇಕು ಹರಿ, ಇನ್ನೆರಡು ಮಾತು. ನೀವು ಕದ್ದಿರೋ ವಾಚ್ ಕಟ್ಕೊಂಡಿದ್ದೀರಿ ಅಂತ ಹೇಳಿದ್ರು. ನಾವು ವಿರೋಧ ಪಕ್ಷದವ್ರು ನಿಮ್ಮನ್ನು ಅಪೋಸ್ ಮಾಡಿದ್ವಿ. 122ರಿಂದ 79ಕ್ಕೆ ನಮ್ಮ BJPಯ ಹೋರಾಟ, ಯಡಿಯೂರಪ್ಪನವರ ಹೋರಾಟ, 224 ಕ್ಷೇತ್ರಗಳಲ್ಲಿ ಕಾರ್ಯಕರ್ತ ಪರಿಶ್ರಮ ನಾವು ತಂದಿದ್ದೀವಿ. ನೀವು 2ನೇ ಸ್ಥಾನಕ್ಕೆ ಬಂದವರು, 172ರಿಂದ 79ಕ್ಕೆ ಬಂದವರು, 40ರಿಂದ 37ಕ್ಕೆ JDS. ನಾವು BJPಯವರು 104 ಸ್ಥಾನಗಳನ್ನು ತಗೊಂಡು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. ನೀವು ಮರ್ಯಾದೆ ಕೊಡಿ ಬಿಡಿ. ಬ್ರಿಜೇಶ್ ಹೇಳ್ತಾ ಇದ್ರು, ನಮ್ಮ ಕಾರ್ಯಕರ್ತರು, ನಮ್ಮ ವೋಟರ್ಸು ನಮಗೆ ಹೇಗೆ ಕೊಡ್ತಾರೆ ನಮಗೆ ಗೊತ್ತಿದೆ, ಅವ್ರಿಗಿಂತ ಕಾಳಜಿ ನಮಗಿದೆ. ಆದ ಕಾರಣ ದಯಮಾಡಿ ಈ ಕೆಸರಚಾಟವನ್ನು ಬಿಟ್ಟು ಹುಲಿ ಥರ ನೆನ್ನೆ ತನಕ ಏನಿದ್ರಲ್ಲ, ಕೆಳಗಡೆ ಇಳಿದ ತಕ್ಷಣ ರಾತೋರಾತ್ ಮೇ ಬಿಲ್ಲಿ ಶೇರ್ ಹೋಗಯ ಅನ್ನೋ ಕತೆ ಆಯ್ತು. ಆಚೆಯಿಂದ ಬಂದ ತಕ್ಷಣನೇ ಅಲ್ಲ, ಬಿಲ್ಲಿ ಶೇರ್ ಆಗ್ಬಿಟ್ಟು ಅಲ್ಲಿ ಎಲ್ಲಿ ಕೂತಿದೆ ಬಿಲದಲ್ಲಿ ಒಕ್ಕೊಂಡಿದ್ದಾರೆ. ಈಗಲ್ ಟೌನ್ ಬಿಲದಿಂದ ಆಚೆ ಬನ್ನಿ, BJPಯ ಸಿಂಹಗಳು, ಹುಲಿಗಳು, ಸ್ವಾಭಿಮಾನಿ MLAಗಳು ನಾವು ಫೀಲ್ಡ್ಗೆ ಹೋಗ್ತಾ ಇದೀವಿ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ, ಬನ್ನಿ ನೀವು ಆಚೆ ಬನ್ನಿ. ಒಂದ್ ಕಡೆಯಿಂದ ಸಿಂಹಗಳು, ಇಲಿಗಳು, ಹುಲಿಗಳು ಎಲ್ಲವೂ ಕೂಡ ಬರ್ತಾ ಇದಾವೆ. ಬಟ್ ನಮಗೆ ಬೇಕಾಗಿರೋದು ನಮ್ಮ ಶಾಸಕರು. ನಮಗೆ ಇಲಿಗಳು, ಹುಲಿಗಳು, ಸಿಂಹಗಳು ಬೇಕಾಗಿಲ್ಲ, ನಮ್ಮ ಶಾಸಕರು ನಮಗೆ ಬೇಕಾಗಿದೆ. ಆದ್ರೆ ನಮ್ಮ ಶಾಸಕರ ಅಡ್ರೆಸ್ ಎಲ್ಲವೂ ಕೂಡ ರೆಸಾರ್ಟ್ಗಳ ಕಡೆಗೆ ತೋರಿಸ್ತಾ ಇದೆ. ಒಂದಷ್ಟು ಶಾಸಕರು 10 ದಿವಸದಿಂದ ಒಂದು ರೆಸಾರ್ಟ್ ನಲ್ಲಿ ಇದ್ರು, ಅವ್ರಿಗೆ ವಾಪಸ್ ಇವತ್ತು ಹೊರಡ್ತಾರೆ ಅನ್ನೋ ಸುದ್ದಿ ಇದೆ. ಇನ್ನೊಂದಷ್ಟು ಜನ ಶಾಸಕರು ನಿನ್ನೆ ರೆಸಾರ್ಟ್ ಸೇರಿದ್ದಾರೆ, ಅವ್ರು ಯಾವಾಗ ಬರ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಇನ್ನೊಂದು 4 ಜನ ಅಂತೂ ಎಲ್ಲಿದ್ದಾರೆ ಅನ್ನೋದು ಆ ಕ್ಷೇತ್ರದ ಜನರಿಗೂ ಕೂಡ ಗೊತ್ತಿಲ್ಲದಿರುವಂತಹ ಪರಿಸ್ಥಿತಿಯಲ್ಲಿ ಇರುವಂತಹ ಶಾಸಕರು ಕೂಡ ಇದ್ದಾರೆ. ಈಗಾಗಲೇ ರೆಸಾರ್ಟ್ಗೆ ಸೇರಿರ್ತಕ್ಕಂತಹ ಶಾಸಕರು ಯಾವಾಗ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಒಂದಷ್ಟು ಜನ ಶಾಸಕರು ಇವತ್ತು ಬೆಂಗಳೂರಿಗೆ ಬಂದು ತಲುಪುವಂತಹ ಸಾಧ್ಯತೆ ಇದೆ. ಅದು BJP ಪಾಳಯದಿಂದ ಹೋಗಿರ್ತಕ್ಕಂಥವರು. ಕಾಂಗ್ರೆಸ್ನವರು ಇನ್ನೆಷ್ಟು ಸೇರಿದರೆ ಬಹುಶಃ ಸೋಮವಾರದ ನಂತರ ಅಂತ ಹೇಳುವಂತಹ ಒಂದು ಮಾಹಿತಿ ಮಾತ್ರ ಇರ್ತಕ್ಕಂಥ. ಬ್ರಿಜೇಶ್ ಅವರೇ, ಬಹುಶಃ ಶಾಸಕರು ಈ ರೀತಿಯಾಗಿ ಹುಲಿ ಸಿಂಹಗಳ ರೀತಿಯಲ್ಲಿರುವಂತಹ ನಮ್ಮ ಶಾಸಕರಿದ್ದಾರೆ ಪ್ರತಿಪಕ್ಷದಲ್ಲಿ. ಬಹುಶಃ ಆ ಗರ್ಜನೆಯನ್ನು ಮಾಡ್ತೀವಿ ಅಂತ ಕೂಡ ಅವತ್ತೇ ಯಡಿಯೂರಪ್ಪ ಅವರು ಕೂಡ ಹೇಳಿದರು. 104 ಜನ ನಮ್ಮ ಜೊತೆಗೆ ಸಿಂಹದ ಮರಿಗಳು ಇರುವಂತಹದ್ದು ನಮ್ಮ ಶಾಸಕರು ಅನ್ನೋದನ್ನು ಹೇಳಿದರು. ಸರಿಯಾಗಿ ಸಿಂಹ ಹುಲಿಗಳನ್ನೆಲ್ಲ ಕರೆಕ್ಟಾಗಿ ಅವ್ರು ಝೂಲೇ ಇಟ್ಟಿದ್ದಾರೆ. ಗುಡ್ಗಾವಲ್ಲಿ ಝೂ ಮಾಡಿ ಅಲ್ಲಿ ಝೂಲೇ ಇಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ತೇಜಸ್ವಿನಿ ಅವ್ರು ತುಂಬ ಚೆನ್ನಾಗಿ ಮಾತಾಡಿದ್ರು. ಎಲ್ಲ ಏನ್ಷಿಯಂಟ್ ಹಿಸ್ಟ್ರಿ, ಪುರಾತನ ಕಾಲದ್ದೆಲ್ಲ ಹೇಳಿದ್ರು. ಕರೆಂಟ್ ಹಿಸ್ಟ್ರಿ ಹೇಳಿ.
ಕರೆಂಟ್ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ಕೂಡ ಒಮ್ಮೊಮ್ಮೆ ನೆನಪಿಸ್ಕೊಳ್ಳೋದು, ಕಾಂಗ್ರೆಸ್ನವ್ರಿಗೂ ಕೂಡ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಇತಿಹಾಸ ಮರೆತು ಬಿಡಬಾರದು. ಇತಿಹಾಸ ಅನ್ನುವಂಥದ್ದು ನಮ್ದು 130 ವರ್ಷದ ಪಕ್ಷ ಆಯ್ತಾ. ಅದ್ರಲ್ಲಿ ಏನಾಗಿದೆ ಅದ್ರಲ್ಲಿ ಏನಾಗುತ್ತೆ, ನೀವು ಬೇರೆ ಬೇರೆ ಪಾರ್ಟ್ಸ್ ಆಫ್ ಕಾಂಗ್ರೆಸ್ ಹಿಸ್ಟ್ರಿ ತಗೊಂಡ್ರೆ ನಿಮ್ಗೆ ಬೇರೆ ಬೇರೆ ಥರದಲ್ಲಿ ಕಾಣಿಸುತ್ತೆ. 2004 ಮೇಲೆ 2004ರಿಂದ 14 ಇದೀಗ ಮಾಡರ್ನ್ ಪೊಲಿಟಿಕಲ್ ಹಿಸ್ಟ್ರಿ ಅಲ್ಲ, ಮಾಡರ್ನ್ ನೀವು ಇವಾಗ ನೀವು ಅಕಾಡೆಮಿಕ್ ಸೆಷನ್ ಮಾಡಂಗಿದ್ರೆ ಮಾಡೋಣ, ಒಂದು ಪೂರ್ತಿ ದಿನ ಕೂತ್ಕೊಂಡು ಮಾತಾಡೋಣ. ಬಟ್ ಇವಾಗ ನೀವು ಇಫ್ ಯು ವಾಂಟ್ ಟು ಲಿಸನ್ ಅಬೌಟ್ ಕರೆಂಟ್ ಹಿಸ್ಟ್ರಿ ಅಥವಾ ಕರೆಂಟ್ ಡೆವಲಪ್ಮೆಂಟ್ಸ್, ನೀವು ಇವಾಗ 2004 ಮೇಲೆ ನಾವು ಅಲೈಸ್ ಜೊತೆ ಹೇಗಿದ್ದೀವಿ, ಸಂಪರ್ಕ ಹೇಗಿದೆ, ನಮ್ಮ ಸಂಬಂಧ ಹೇಗೆ ಇಟ್ಕೊಂಡಿದ್ದೀವಿ. ಇವಾಗ ಯಾರು ಕೂತ್ಕೊಂಡು ಇಲ್ಲ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಎಲ್ಐಸ್ನ ಕೈ ಬಿಟ್ಬಿಡ್ತಾರೆ ಅಥವಾ ಯಾವತ್ತೂ ಕೂಡ ಎಲ್ಐಸ್ನ ನುಂಗಾಕ್ಬಿಡ್ತಾರೆ ಅಂತೆಲ್ಲ ನಂಬಿದ್ರೆ ಯಾರು ನಂಬೋದಿಲ್ಲ. ಯಾಕೆಂತ ಹೇಳಿದ್ರೆ ಈ ಕರೆಂಟ್ ಸಿಚುವೇಶನ್ ಅವೆಲ್ಲ ಅಪ್ಲೈ ಆಗಲ್ಲ. ಕಾಂಗ್ರೆಸ್ ಪಕ್ಷ ಬೇರೆಯವ್ರನ್ನ ಖರೀದಿ ಮಾಡ್ತಾರೆ, ಅದು ಅಪ್ಲೈ ಆಗಲ್ಲ. ಸೊ ಇವಾಗ ನೀವು ಡೀಟೇಲ್ಡ್ ಆಗಿ ಅಕಾಡೆಮಿಕ್ ಸೆಷನ್ ಇಟ್ಕೋತೀರಾ, 2 ದಿನದ ಅಕಾಡೆಮಿಕ್ ಸೆಷನ್ ಇಟ್ಕೊಳ್ಳಿ. ಅವಾಗ ನಾವು RSS ಏನು ಮಾಡ್ತು, RSS ಫ್ರೀಡಮ್ ಸ್ಟ್ರಗಲ್ ಪಾರ್ಟ್ ಆಗಿಲ್ಲ, ಅವರು ಇದರಲ್ಲಿ ಬ್ರಿಟಿಷರ ಜೊತೆ ಸೇರ್ಕೊಂಡಿದ್ರು, ಬ್ರಿಟಿಷರಿಗೆ ಇವರು ವಿನಾಯಕ್ ದಾಮೋದರ್ ಇವ್ರು ಯಾರು ಇದಾರಲ್ಲ ಅವ್ರದ್ದು ದೊಡ್ಡ ಇವರು, ಅವರು ಕಾಗದ ಬರೆದು ಮಾಫಿ ಕೇಳಿದ್ರು, ಇವೆಲ್ಲ ಹೇಳೋಣ. ಅಥವಾ ವಾಜಪೇಯಿ ಅವ್ರು ಮಾಫಿ ಕೇಳಿದ್ರು, ಅವೆಲ್ಲ ಹೇಳೋಣ, ಅದಕ್ಕೇನಿಲ್ಲ. ಅದೆಲ್ಲ ಒಂದು ಕೂತ್ಕೊಂಡು ಒಂದು ಪೂರ್ತಿ ಸೆಷನ್ ಮಾಡೋಣ. RSS ಯಾಕೆ ಅವರು ಧ್ವಜ ಆರೋಹಣ ಮಾಡಲಿಲ್ಲ, ಭಾರತದ ಧ್ವಜವನ್ನು ಯಾಕೆ ಆರೋಹಣ ಮಾಡಲಿಲ್ಲ, ಸೊ 50 ವರ್ಷ ಯಾಕೆ ಮಾಡಲಿಲ್ಲ, ಅವೆಲ್ಲ ಮಾಡೋಣ. ಒಂದಿನ ಕೂತ್ಕೊಂಡು ಅವೆಲ್ಲ ಸಂಪೂರ್ಣವಾಗಿ ಮಾಡೋಣ, ಅದಕ್ಕೇನು ತೊಂದರೆ ಇಲ್ಲ. ಅಥವಾ ಇನ್ನೊಂದು ಬೇಕಿದ್ರೆ RSSನವ್ರು ಯಾರು ಈ ಫ್ರೀಡಮ್ ಸ್ಟ್ರಗಲ್ ಪಾರ್ಟಿಸಿಪೇಟೇ ಆಗಲಿಲ್ಲ, ಒಬ್ಬರೇ ಫ್ರೀಡಮ್ ಸ್ಟ್ರಗಲ್ ಮೆಂಬರ್ ತೋರಿಸಿ RSSನವರು, ಅವೆಲ್ಲ ಬೇಕಿದ್ರೆ 2 ದಿನದ ಸೆಷನ್ ಮಾಡಿಬಿಡೋಣ. ಬಟ್ ಅವೆಲ್ಲ ಈ ಪ್ರಸ್ತುತ ಇದಕ್ಕೆ ಬರಲ್ಲ. ಅದು ಯಾಕೆ ಬರಲ್ಲ ಅಂತ ಹೇಳಿದ್ರೆ, ಕರೆಂಟ್ಲಿ ಇವಾಗ ಪರಿಸ್ಥಿತಿ ಇರುವಂಥದ್ದು 2014 ಮೇಲೆ ಆಗ್ತಿರುವಂಥ ಪರಿಸ್ಥಿತಿಗಳು. ಇವಾಗ ನೀವು 77ರಲ್ಲಿ ಇಂಕ್ತವಾಯಿತು ಅಂತ ಹೇಳಿದ್ರೆ ವೀಕ್ಷಕರಾದರೂ ಇಂಟ್ರೆಸ್ಟ್ ಇರ್ತಾರಾ? ಅವೆಲ್ಲ ಮುಗಿದೋಗಿದೆ ಕತೆ, ಅವೆಲ್ಲ ಏನ್ಷಿಯಂಟ್ ಹಿಸ್ಟ್ರಿಗೆ ಸೇರಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇವಾಗ ಕರೆಂಟ್ಲಿ ಪ್ರಸ್ತುತವಾಗಿ 2014 ಮೇಲೆ ಮೋದಿ ಸಾಹೇಬರು ಬಂದ ಮೇಲೆ ಏನೇನು ಮಾಡಿದ್ದಾರೆ ಅಂದರೆ, ಇವತ್ತು ಒಬ್ಬೊಬ್ಬ ಶಾಸಕನಿಗೆ ಸುಮಾರು 60 ಕೋಟಿಯಿಂದ 100 ಕೋಟಿಯಷ್ಟು ಅವ್ರು ಆಫರ್ ಮಾಡ್ತಾ ಇದ್ದಾರೆ, 60 crore ಮೇಲೆ. ಇದೆಲ್ಲ ಮೋದಿ ಸಾಹೇಬ್ರು ಆಗಿರೋ ಒಂದು ಕಡೆಯಲ್ಲಿ ತೋರಿಸ್ಕೋತಾರೆ, ನಾವೆಷ್ಟು ಆನೆಸ್ಟ್ ಇದ್ದೀವಿ, ನಾವು ಎಷ್ಟು ದೇಶದ ಎಲ್ಲ ಸ್ಕ್ಯಾಮ್ಸನ್ನೆಲ್ಲ ನಿಯಂತ್ರಣಕ್ಕೆ ತಂದಿದ್ದೀವಿ ಅಂತ. ಹಾಗೆಯೇ ಈ ದುಡ್ಡೆಲ್ಲ ಬರ್ತಿದ್ದಿಲ್ಲ, 60 ಕೋಟಿ 70 ಕೋಟಿ ಒಬ್ಬೊಬ್ಬರು ಶಾಸಕರು ಕೊಡ್ತಿರುವಂಥದ್ದು. ಅದನ್ನು ಮೋದಿ ಸಾಹೇಬರು ಟೀ ಮಾರಿ ಕೊಡ್ತಿದ್ದಾರಾ? ಸಂಜೆ ಹೊತ್ತಿಗೆ ಪ್ರೈಮ್ ಮಿನಿಸ್ಟರ್ ಹುದ್ದೆಯಿಂದೆಲ್ಲ ಸ್ವಲ್ಪ ಪಕ್ಕದಲ್ಲಿ ಇಟ್ಟುಕೊಂಡು ಅಲ್ಲಿ ಟೀ ಅಂಗಡಿ ನಡೆಸ್ತಾ ಇದ್ದಾರೆ, ಅದರಿಂದ ದುಡ್ಡು ಸಂಪಾದನೆ ಮಾಡಿರೋದಂಥದ್ದು ಇದು. ಇವಾಗ ಗುಜರಾತ್ ಶಾಸಕರು ನಮ್ಮ 13 ಶಾಸಕರನ್ನ ಇವತ್ತು ಖರೀದಿ ಮಾಡಿದ್ದಾರೆ. ಅದಕ್ಕೆಲ್ಲ ಅವರೇನು ಟೀ ಮಾರಿ ಅವರು ಕೊಟ್ಟಿರೋವಂಥದ್ದು ದುಡ್ಡು. ಜನ ಕೇಳ್ತಾರೆ ಈ ಪ್ರಶ್ನೆ ಎಲ್ಲ. ಇದೆಲ್ಲ ಕನೆಕ್ಟ್ ಆಗುವಂಥದ್ದು ಯಾಕೆ ಅಂತ ಹೇಳಿದ್ರೆ, ಅಣಬೆ ಕಾಸು ಬರಬೇಕಲ್ಲ, ಫ್ರೀ ಆಗಿದ್ರೆ ರೆಫೇಲ್ ಡೀಲಲ್ಲಿ ದುಡ್ಡು ಬರೋಂಥದ್ದು ಯೂಶ್ವಲಿ ಯಾರಾದರೂ ಯೋಚನೆ ಮಾಡಿ ಅದನ್ನು ಲಿಂಕ್ ಮಾಡೇ ಮಾಡ್ತಾರೆ. ಇಷ್ಟೆಲ್ಲ ಹಣ ಎಲ್ಲಿಂದಪ್ಪ ಬರುತ್ತೆ? ನಾನು ದೊಡ್ಡ ಪಟ್ಟಿನೇ ಕೊಟ್ಟಿದ್ದೀನಿ. ಉತ್ತರಾಖಂಡ್, ಅರುಣಾಚಲ್ ಪ್ರದೇಶ್, ಎಂಟೈರ್ ಲೆಜಿಸ್ಲೇಚರ್ ಆಫ್ ಅರುಣಾಚಲ್ ಪ್ರದೇಶ್, ದುಡ್ಡು ಎಷ್ಟು ಖರ್ಚಾಗುತ್ತೆ ಅದಕ್ಕೆ? ಸೊ ಅವೆಲ್ಲ ಲೆಕ್ಕ ಹಾಕುವಾಗ ಎಲ್ಲಿಂದ ಬರುತ್ತೆ ಇಷ್ಟಪ್ಪ ದುಡ್ಡು ಅಂತ ಯಾರ್ಯಾರು ಯೋಚನೆ ಮಾಡೇ ಮಾಡ್ತಾರೆ. ಇವತ್ತಂತೂ ಹಿಂದೂ ನ್ಯೂಸ್ ಪೇಪರಲ್ಲಿ ಬಂದ್ಬಿಟ್ಟಿದೆ, ರೆಫೇಲ್ ವಿಮಾನ ಖರೀದಿ ಮಾಡೋದಕ್ಕೆ 36 ವಿಮಾನ ಖರೀದಿ ಮಾಡೋದಕ್ಕೆ 41% ಎಕ್ಸ್ಟ್ರಾ ಕೊಟ್ಟಿದ್ದಾರೆ ದುಡ್ಡು ಅಂತ ಮೋದಿ ಸಾಹೇಬರು ಪರ್ಸ್ನಲಿ ಹೋಗಿ ಮಾಡಿರೋಂಥದ್ದು ಕೆಲಸ. ಸೊ ಆ ದುಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಂಡು ಎಲ್ಲಿಗೆ ಹಂಚ್ಬೇಕು ಅದನ್ನು? ಇಂಥ ಶಾಸಕರ ಖರೀದಿಗೆ, ಅಥವಾ ಯಾವುದಾದ್ರು ಅಂತ ಹುಚ್ಚು ಫಿಲ್ಮ್ ಮಾಡ್ತಾರಲ್ಲ, ಯಾರು ನೋಡದೇ ಇರೋಂಥ ಸಿನಿಮಾ, ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಇಂಥ ಸಿನಿಮಾಕ್ಕೆ ದುಡ್ಡು ಹಾಕಬೇಕು, ಅಥವಾ ಶಾಸಕರ ಖರೀದಿಗೆ. ಇಂಥವೇ ಇವ್ರ ಹವ್ಯಾಸ ಇದೆ, ಇವ್ರ ಚಟ ಅಂದರೆ ಇದೆ. ಒಂದಷ್ಟು ಶಾಸಕರ ಖರೀದಿ ಮಾಡೋದು, ಒಂದಷ್ಟು ಗಲಭೆ ಎಬ್ಸೋದು, ಒಂದಷ್ಟು ಸಿನಿಮಾ ಮಾಡೋದು. ಇದು ಬಿಟ್ಟು ಬೇರೆ ಏನೂ ಮಾಡಿಲ್ಲ. ಇವಾಗ 4 ವರ್ಷ ಆಯಿತು. ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಳೋದು, ಒಳ್ಳೊಳ್ಳೆ ಭಾಷಣ ಹೊಡೆಯೋದು, ದೇಶ ವಿದೇಶ ಸುತ್ತೋದು. ಇದು ಬಿಟ್ಟು ಮೋದಿ ಸಾಹೇಬ್ರು ಏನು ಮಾಡಿದ್ದಾರೆ ದೇಶದಲ್ಲಿ? ಇಷ್ಟೆಲ್ಲ ಅವ್ರೇನು ಪ್ರಾಮಿಸಸ್ 2014 ಮೇಲೆ ಮಾಡಿರೋಂಥದ್ದು ಯಾವುದಾದ್ರೂ ನಾವು ಪ್ರಣಾಳಿಕೆಯಲ್ಲಿ ಇಂಥದ್ದು ಇವತ್ತು ಕೂಡ ನಮ್ಮ ತೇಜಸ್ವಿನಿ ಮೇಡಮ್, ನಮಗೆ ತೇಜಸ್ವಿನಿಯವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ, ಅದ್ರ ಬಗ್ಗೆ ಅಲ್ಲ. ಇವಾಗಲೇ ಕೂತ್ಕೊಳ್ಬೇಕಾದ್ರೆ ಕೂತ್ಕೊಳ್ಳೋಣ. 2014ರಲ್ಲಿ ಇವ್ರ ಪ್ರಣಾಳಿಕೆಯಲ್ಲಿ ಏನೇನು ಆಶ್ವಾಸನೆ ಕೊಟ್ಟಿದ್ರು, ಅದರಲ್ಲಿ ಎಷ್ಟು ಈಡೇರಿಸಿದ್ದಾರೆ ಅಂತ ಸ್ವಲ್ಪ ಲಿಸ್ಟ್ ಕೊಡಲಿ. 95% ಮಾಡಿಲ್ಲ, 96% ಮಾಡಿಲ್ಲ, 4% ಮಾತ್ರ ಎಲ್ಲೋ ಸ್ವಲ್ಪ ಅಲ್ಲಿ ಸ್ವಲ್ಪ ಮಾಡಿದ್ದಾರೆ. ಸೊ ಅದರಲ್ಲಿ
ಬೇರೆ ಒಳ್ಳೊಳ್ಳೆ ಭಾಷಣ ಹೊಡೆಯೋದು, ಬಟ್ಟೆ ಹಾಕೊಂಡು ದೇಶ ವಿದೇಶ ಸುತ್ತಬಿಟ್ಟು ಇಲ್ಲ ಮೋದಿ 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 ಅಲೆ ಅಂತ ಹೇಳಿದ್ರೆ ಈಗ ನಡೆಯುತ್ತಾ? ಮೋದಿ ಅಲೆ ಏನಾಯ್ತು? ಇವಾಗ ಐದು ಚುನಾವಣೆ ಆಯಿತು. 5 ಚುನಾವಣೆಯಲ್ಲಿ ಮೋದಿ ಅಲೆ ಏನಾಯಿತು? ಪ್ರತಿಯೊಂದು ಬೈ ಎಲೆಕ್ಷನಲ್ಲಿ 2017ರಿಂದ ಪ್ರತಿಯೊಂದು ಬೈ ಎಲೆಕ್ಷನ್ ಸೋತ್ಕೊ ಬರ್ತಿದ್ದಾರೆ. ಒಂದು ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಎಷ್ಟು ಜನ ಇವರು ಅಲಾಯಿಸ್ಬಿಟ್ಟಿದ್ದಾರೆ. ಇವಾಗ ಚಂದ್ರಬಾಬು ಬಿಟ್ಟರು, RSP ಬಿಡ್ತು, PDP ಬಿಡ್ತು, ಮತ್ತು ಶಿವಸೇನಾ ಇವಾಗ ದಿನಾಗ್ಲೂ ಕುಟುಕ್ತಾ ಇದ್ದಾರೆ. ಅವರು ಕುಶ್ವಾಹ ಬಿಟ್ಟರು. ಎಷ್ಟು ಜನ ನಿನ್ನೆ ಯಾರೋ ಬಿಟ್ಟರು. ಪ್ರತಿ ತಿಂಗಳು ಒಬ್ಬೊಬ್ಬರು MP ಇವರು ಪಕ್ಷದಿಂದ ಹೊರಗಡೆ ಬಂದು ಇವತ್ತು ಉದಯ್ ಸಿಂಗ್ ಅಂತ ಬಿಟ್ಟಿದ್ದಾರೆ, BJP ಬಿಟ್ಟಿದ್ದಾರೆ. ಸೊ ಇಂಥ ಪರಿಸ್ಥಿತಿ ಇಟ್ಕೊಂಡು ಇವಾಗ ನಾವು ಬೇರೆ ಒಂದು ಇಂಪ್ರೆಷನ್ ಏನಿದೆ ಅಂತ ಹೇಳಿದ್ರೆ, BJP ಅಂತ ಹೇಳಿದ್ರೆ ಒಂದು ವಿದ್ಯಾವಂತರ ಪಕ್ಷ ಅಂತ. ಸರಿ, ಅದು ನಂಬ್ಕೊಳ್ಳೋಣ ಒಂದು ಸೆಕೆಂಡ್ಗೆ. ಆ ವಿದ್ಯಾವಂತರು ಲೈಕ್ ಮಾಡ್ತಾರೆ ಇವೆಲ್ಲ? ಇಂಥ ದೊಡ್ಡ ಆಮಿಷ ದುಡ್ಡು ಕೊಟ್ಟು ಮತ್ತೆ MLAಗಳನ್ನ ಖರೀದಿ ಮಾಡ್ಕೊಳ್ಳೋದು ಇಷ್ಟಪಡ್ತಾರಾ? ಅರ್ಧಕ್ಕರ್ಧ ಕ್ಯಾಬಿನೆಟ್ ಇವ್ರು ಜೈಲ್ಗೆ ಹೋದಾಗ 2008ರಿಂದ 2013ರಲ್ಲಿ ಅವಾಗ ಇವ್ರು ವೋಟರ್ಸ್ ಇಷ್ಟಪಟ್ರಾ? ಏನಾಯ್ತು 2013ರಲ್ಲಿ ಇವ್ರ ಕತೆ? BJP ಕತೆ ಏನಾಯ್ತು? ಮತ್ತೆ ಮೋದಿ 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 ಅಂತ ಹೇಳುವಾಗ ಮತ್ತೆ ವೋಟರ್ಸ್ ಬಂದಿದ್ದಾರೆ. ಇದೇ ಕತೆ ಮತ್ತೆ ನಡೆಸುವಾಗ ಇವ್ರು ವೋಟರ್ಸ್ ಕೈ ಬಿಡಲ್ವಾ ಇವ್ರನ್ನ? ಅದ್ರ ಬಗ್ಗೆ ಸ್ವಲ್ಪ ಪರಿಜ್ಞಾನ ಬೇಡ? ಖಂಡಿತ. ಬಹುಶಃ ನಿಮ್ ಬಗ್ಗೆ ಎಷ್ಟೊಂದು ಕಾಳಜಿ ಇಟ್ಕೊಂಡಿದ್ದಾರೆ ನೋಡಿ, ಕಾಂಗ್ರೆಸ್ನವರು ಇಷ್ಟೆಲ್ಲ ಕಾಳಜಿ ಇಟ್ಕೊಂಡಿದ್ದಾರೆ. ಆದ್ರೆ ನೀವು ಯಾಕೆ? ನಂಬರ್ 1, ಇತಿಹಾಸ ಮರ್ತವರಿಗೆ ಭವಿಷ್ಯ ಇಲ್ಲ. ಭಾರತದ ಇತಿಹಾಸ ಮರ್ತಿರ್ತದ ಕಾರಣಕ್ಕೋಸ್ಕರನೇ ಇವತ್ತು ಇವರನ್ನ ಡಸ್ಟ್ಬಿನ್ಗೆ ಹಾಕಿದ್ದು ಜನ. ಇವರಿಗೆ ಪ್ರಾಚೀನ ಭಾರತ ಬೇಡ, ನಮ್ಮ ಪರಂಪರೆ ಬೇಡ, ನಮ್ಮ ಸಂಸ್ಕೃತಿ ಬೇಡ, ನಮ್ಮ ಧರ್ಮ ಬೇಡ, ನಮ್ಮ ವಿವಿಧ ಜನಾಂಗಗಳ ವೈವಿಧ್ಯಮಯ ಸಂಸ್ಕೃತಿ ಬೇಡ. ಅಸ್ಸಾಂಗೆ ನಾವು ಫೈಟ್ ಮಾಡ್ತೀವಿ, ಮಣಿಪುರ ಬುಡಕಟ್ಟು ಜನಾಂಗಗಳ ಸಂಸ್ಕೃತಿ ಉಳಿಬೇಕು, ವಲಸೆ ಬರೋದ್ರಿಂದ ಅವರ ಭೂಮಿ ಕಬ್ಜಾ ಮಾಡ್ತಾ ಇದ್ದಾರೆ, ಸಂಸ್ಕೃತಿ ನಾಶ ಮಾಡ್ತಾ ಇದ್ದಾರೆ, ಮತಾಂತರ ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧ BJP ಹೋರಾಟ ಮಾಡೇ ಮಾಡುತ್ತೆ. ಅಧಿಕಾರ ಬರಲಿ ಬಿಡಲಿ, ಅದು ನಮ್ಮ ಸೈದ್ಧಾಂತಿಕ ಒಂದು ಭಾಗ. ಎರಡನೇದು, ರಾಮ ಮಂದಿರ ಬೇಡ. ಯಾಕಂದ್ರೆ ಅದು 300 ವರ್ಷ 400 ವರ್ಷ ಎಲ್ಲ ಹಳೆ ಕತೆ. ಸೋಮನಾಥ ಮಾತಾಡಬಾರ್ದು, ಇವಾಗಿನ ಮಾತಾಡ್ರಿ. ಇಲ್ಲಾವದಾರು ಬಿತ್ತ ಹೇಳಿ ಎನ್ನುವಂಥ ಮಾತನ್ನು ಬ್ರಿಜೇಶ್ ಅಂತ ಒಬ್ಬ AICC ವಕ್ತಾರರು ಮಾತನಾಡ್ತಾರೆ ಅಂದರೆ ನನಗೆ ನಿಜವಾಗ್ಲೂ ಆತಂಕ ಆಗ್ತಾ ಇದೆ. ವ್ಯಾಟಿಕನ್ ಬಗ್ಗೆ ಏನು ತೋರಿಸ್ತಿರಲ್ಲ ಲಾಯಲ್ಟಿ, ಏನು ಹೊರದೇಶದ ಕ್ರಿಶ್ಚಿಯನ್ ಅವರ ಸಾಮ್ರಾಜ್ಯ ಆಳುವಂಥ ವ್ಯಾಟಿಕನ್ ಬಗ್ಗೆ ತೋರಿಸುವ ಲಾಯಲ್ಟಿಯಲ್ಲಿ 1% ಈ ದೇಶಕ್ಕೆ ತೋರಿಸಿ, ನಿಮ್ಮ ಮಾತೃಭೂಮಿಗೆ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. RSS ಬಗ್ಗೆ ಮಾತನಾಡಿದ್ರು, RSS ಬಗ್ಗೆನೇ ಒಂದು ಚರ್ಚೆ ಇಟ್ಕೊಂಡ್ರೆ RSSನಿಂದ ವಕ್ತಾರರೇ ಬರ್ತಾರೆ. ಆದರೆ ಒಂದು ಮಾತು, ಅಖಂಡ ಭಾರತವನ್ನು ಒಡೆದ್ರಲ್ಲ ನೀವು. ಜಾತ್ಯತೀತ ಭಾರತದಲ್ಲಿ ಎಲ್ಲ ಧರ್ಮದವರು ಇದ್ದಂಥ ಭಾರತದಲ್ಲಿ ಸಿಖ್, ಬೌದ್ಧರು, ಜೈನರು, ಹಿಂದೂಗಳು, ಮುಸಲ್ಮಾನರು ಅದರೊಳಗೆ ಇದ್ರು. ಅವರಿಗೆ ಯಾಕೆ ದೇಶವನ್ನು ಕೊಟ್ರಿ? ಅವರಿಗೆ ಯಾಕೆ ಒಂದು ದೇಶವನ್ನ ಕೊಟ್ರಿ? ಭಾರತ ಒಡೆದಿದ್ರ ಬಗ್ಗೆ ಇವತ್ತು ಯಾವ ರೀತಿ ಮಾತಾಡ್ತೀನಿ, ಜಸ್ಟ್ ಮಾತಾಡ್ತೀನಿ. ಯಾಕಂದ್ರೆ ಇಲ್ಲಿ ನೇರವಾದಂತಹ ಉತ್ತರ ಎರಡೂ ಕಡೆಯಿಂದ ಕೂಡ ಸಿಗೋದಿಲ್ಲ. ಕಾಂಗ್ರೆಸ್ನವರು ಕೊಡ್ತಾ ಇಲ್ಲ, BJP ಅವರು ಕೊಡ್ತಾ ಇಲ್ಲ. ಯಾಕಂದ್ರೆ ನೇರವಾದಂತಹ ಉತ್ತರವನ್ನು ಕೊಟ್ರೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ಬೇಕಾದ್ರೆ ರೆಸಾರ್ಟ್ಗೆ ಹೋಗಿರೋದು ಯಾಕೆ, ನಿಮ್ಮವ್ರು ಹೋಗಿದ್ದು ಯಾಕೆ, ಇವ್ರವ್ರಿಗೆ ಹೋಗಿರೋದು ಯಾಕೆ, ಎಷ್ಟರ ಮಟ್ಟಿಗೆ ಹಾಗಾದ್ರೆ ಹಣಕಾಸಿನ ವ್ಯವಹಾರ ನಡೀತಾ ಇದೆ, ಹಣಕಾಸಿನ ವ್ಯವಹಾರ ಇಲ್ಲದೇ ಇರೋ ಕಾರಣಕ್ಕೆ ಈ ರೀತಿಯಾಗೆಲ್ಲ ನಡೀತಿದೆ. ಈ ರೀತಿಯಿಂದ ಅನೇಕ ಪ್ರಶ್ನೆಗಳು ಕೂಡ ಇರುವಂತ. ನಮ್ಮ ಜೊತೆಗೆ JDSನ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರುವಂತಹ YSV ದತ್ತ ಅವರು ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. YSV ದತ್ತ ಅವರೇ, ಬಹುಶಃ ದೋಸ್ತಿಗಳ ನೀವು BJPಯವರು ರೆಸಾರ್ಟ್ಗೆ ಹೋದಾಗ ದೇವೇಗೌಡರು ಒಂದು ಮಾತನ್ನ ಹೇಳಿದ್ರು, ರಾಜ್ಯದಲ್ಲಿ ಬರಗಾಲ ಇದೆ, ಇಂಥ ಸಂದರ್ಭದಲ್ಲಿ ಬರ ನಿರ್ವಹಣೆ ಕಡೆಗೆ ಶಾಸಕರು ಹೋಗಬೇಕು ಅಂತ ಹೇಳುವಂಥ ಮಾತನ್ನ ತಮ್ಮ ಟ್ವೀಟ್ ಮೂಲಕವಾಗಿ ಹೇಳಿದ್ರು. ಇವತ್ತು ನೋಡಿದ್ರೆ ನಿಮ್ಮ ಮಿತ್ರ ಪಕ್ಷದವರೇ ರೆಸಾರ್ಟ್ಗೆ ಹೋಗಿ ಕುಳಿತಿದಾರಲ್ಲ ದತ್ತ ಅವರೇ, ಏನಿದು ಸ್ಥಿತಿ ಹಂಗಾದ್ರೆ? ಇಲ್ಲ, ಇದು ಖಂಡಿತ ನೋಡಿ, ಪಕ್ಷಾತೀತವಾಗಿ ಹೇಳಬೇಕಾಗತ್ತೆ. ಎಲ್ಲೋ ಒಂದ್ ಕಡೆ ನಾವು ನಮ್ಮ ಪಕ್ಷಗಳ ಬಗ್ಗೆ ಮಮಕಾರ ಇರಬಹುದು, ಆದ್ರೆ ಇವತ್ತು ಜನ ಪಡ್ತಾ ಇರೋ ಕಷ್ಟ, ಬರ, ಇಷ್ಟೊಂದು ಪರಿಸ್ಥಿತಿ ಒಳಗಡೆ ಅದು BJP ಆಗಿರ್ಲಿ, ಕಾಂಗ್ರೆಸ್ನವರಾಗಿರ್ಲಿ, ಅಥವಾ ನಾಳೆ ನಾವೇ ಆಗಿರ್ಲಿ, ಯಾರೇ ಆದ್ರೂ ಕೂಡ ಶಾಸಕರುಗಳನ್ನು ಎಲ್ಲಿವರೆಗೆ ನೀವು ಬಲವಂತವಾಗಿ ಹಿಡಿದಿಟ್ಕೊಳ್ತೀರಿ? ಶಾಸಕರುಗಳಿಗೆ ಒಂದು ತತ್ವ, ಸಿದ್ಧಾಂತ, ಬದ್ಧತೆ, ಪಕ್ಷನಿಷ್ಠೆ ಇಲ್ಲದೆ ಇದ್ದಾಗ ನೀವು ಎಷ್ಟು ದಿನ ಅಂತ ಅವರನ್ನ, ಅದೆಲ್ಲ ಒಂದು ವಚನ ಇದೆ. ಹಾಗಾಗಿ ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟ ತೆಗೆದಂತ ಇತ್ತು ಕಾಣ ಅಂತೇಳಿ ಎಷ್ಟು ದಿನದ ತನಕ ನೀವು ರೆಸಾರ್ಟ್ ಅಲ್ಲಿ ಹಿಡಿದಿಟ್ಕೊಳ್ತೀರಾ? ಮಠದೊಳಗಡೆ ಬೆಕ್ಕಿದೆ ಅಂತ ಇರುತ್ತೆ ನಿಜ, ಅದು ಮಠದೊಳಗಡೆ ಇರುವವರೆಗೆ ಇರುತ್ತೆ, ಮಠದಲ್ಲಿ ಇಲಿ ಕಂಡ ತಕ್ಷಣ ಅದು ಪುಟಾಣಿಗಿರುತ್ತೆ. ಹಾಗಾಗಿ ಈ ಶಾಸಕರುಗಳು ವ್ಯಕ್ತಿಗತವಾಗಿ ಅವರಲ್ಲಿ ಆ ಪಕ್ಷನಿಷ್ಠೆ, ತತ್ವ, ಸಿದ್ಧಾಂತ, ಜನ ಏನಂತಾರೋ ಅನ್ನೋ ಭಯ, ಮತದಾರರ ಬಗ್ಗೆ ಒಂದು ರೀತಿ ಅವರಿಗೆ ಇದು ಬದ್ಧತೆ ಇಲ್ಲದೆ ಇದ್ರೆ
ಏನ್ ಪ್ರಯೋಜನ ಆಗಲ್ಲ. ನನ್ ಕೇಳಿದ್ರೆ ಒಂದು ತೀರ್ಮಾನ ಮಾಡ್ಬಿಡ್ಬೇಕಪ್ಪ, ಎಲ್ಲಾರು ಸ್ವಚ್ಛಂದವಾಗಿ ಬಿಟ್ಬಿಡ್ಬೇಕು. ರೆಸಾರ್ಟು ಬೇಡ, ಪಸಾರ್ಟು ಬೇಡ, ಎಲ್ಲರೂ ಅಡ್ಡಾಡ್ಕಳಿತ. ದತ್ತ ಅವ್ರೆ, ಹೆಂಗಿದ್ರು ಕಡೆ ರೆಸಾರ್ಟ್ ಅಲ್ಲಿ ಇರೋದಕ್ಕೆ ಇಷ್ಟಪಡ್ತಾರಲ್ಲ, ರೆಸಾರ್ಟ್ ಅಲ್ಲಿ ಇಟ್ಬಿಡೋಣ ಅಂತ. ಇವರೆಲ್ಲ MLA ರೆಸಾರ್ಟ್ ಅಲ್ಲಿ ಇಟ್ಬಿಡೋಣ, ಜನ ಆದ್ರೂ ಆರಾಮಾಗಿರ್ತಾರೆ ಅಂತ. ಒಂಥರ ಅಲ್ಲಿಗೆ ನೀವು ನಮ್ಮನ್ನೆಲ್ಲ ಶಾಸಕರನ್ನ ಕಾಡು ಪ್ರಾಣಿಗಳು ಬೋನಲ್ಲಿ ಕೂಡ ಒಳ್ಳೆಯದು. ಅಲ್ಲ, ಯಾಕಂದ್ರೆ ನಾಯಕರೇ, ಪಕ್ಷಗಳ ನಾಯಕರೇ ಆ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ಶಾಸಕರ ವಿಚಾರದಲ್ಲಿ. ಮತ್ತು ಶಾಸಕರು ಕೂಡ ಹಾಗೆ ಮಾಡ್ತಾ ಇದ್ದಾರೆ. ಶಾಸಕರಿಗೆ ಆ ರೀತಿ ಇಲ್ಲ. ನೀವು ಹೇಳಿದ್ರಿ ತತ್ವ ಸಿದ್ಧಾಂತ ಹೇಳಿದ್ರಿ, ತತ್ವ ಸಿದ್ಧಾಂತವನ್ನು ನೀವು ಟಿಕೆಟ್ ಕೊಡುವಾಗ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ, ಹಾಗೇನೆ ಕೊಟ್ಬಿಡ್ತೀರಿ. ಬದುಕಲ್ಲಿ ನಮ್ಮಂತವ್ರು ಬಹಳ ಕಷ್ಟ. ಜನ ನಮ್ಮನ್ನು ಬಹಳ ಕೀಳಾಗಿ ಕಾಣೋ ಪ್ರಾರಂಭ ಮಾಡ್ಬಿಟ್ರು. ಯಾವ ಮಟ್ಟಕ್ಕೆ ರಾಜಕಾರಣ ಬಂದ್ಬಿಟ್ಟಿದೆ. ನಾನು ಆ ಪಕ್ಷ ಈ ಪಕ್ಷ ಅಂತ ದೂರಕ್ಕೆ ಹೋಗಲ್ಲ. ವ್ಯವಸ್ಥೆಯಲ್ಲಿ ನಾವು ಜನಪ್ರತಿನಿಧಿಗಳಾಗಿರೋರು ಮಾನ ಮರ್ಯಾದೆ ಕಳ್ಕೊಂಡು ಈ ಸ್ಥಿತಿಗೆ ಬರ್ತೀವಿ ಅಂದ್ರೆ ಇದಕ್ಕಿಂತ ಲಜ್ಜೆಗೆಟ್ಟ ರಾಜಕಾರಣ ಇನ್ನೊಂದಿಲ್ಲ. ಒಂದೇ ಒಂದು 2 ರಾಷ್ಟ್ರೀಯ ಪಕ್ಷಗಳಾಗಿರ್ಬೋದು, ನಾಳೆ ನಮ್ಮ ಪಕ್ಷವೂ ಆಗ್ಬೋದು. ಒಂದ್ ತೀರ್ಮಾನ ತಗೋಬೇಕು. ನಮ್ಮ ಶಾಸಕರಿಗೆ ನಾವು ಸ್ವಾತಂತ್ರ್ಯ ಕೊಟ್ಟಿದ್ದೀವಿ. ಅವರ ಆತ್ಮ ವಿವೇಚನೆಗೆ ಬಿಟ್ಟಿದ್ದು, ಅವರ ಆತ್ಮ ಸಾಕ್ಷಿಗೆ ಬಿಟ್ಟಿದ್ದು. ನಿಮ್ಮ ತತ್ವ ಸಿದ್ಧಾಂತ, ನಿಮ್ಮನ್ನು ಗೆಲ್ಲಿಸಿರೋ ಮತ್ತಾರು ನಿಮ್ ಬಗ್ಗೆ ಇಟ್ಟಿರೋ ನಿರೀಕ್ಷೆ, ಅವೆಲ್ಲಕ್ಕೂ ಖುಷಿ ಮಾಡ್ತೀರಾ. ನೀವಿದ್ದವರು ಯಾವುದಕ್ಕೂ ಆಮಿಷಕ್ಕೆ ಬಲಿಯಾಗ್ಬಿಟ್ಟು ನಿಮ್ಮ ತತ್ವಗಳನ್ನೆಲ್ಲ ಗಾಳಿಗೆ ತೂಗ್ತೀರಾ. ಪಕ್ಷ ನಿಷ್ಠೆ ಮುಖ್ಯನೋ, ತತ್ವ ಮುಖ್ಯನೋ, ಜನ ಮುಖ್ಯನೋ, ನಿಮ್ಮ ಸ್ವಾರ್ಥ ಮುಖ್ಯನೋ? ತೀರ್ಮಾನ ನೀವೇ ಮಾಡ್ಕೊಳ್ರಪ್ಪ, ನಾವೇನು ಹೇಳಲ್ಲ ಅಂತೇಳಿ ಸ್ವಲ್ಪ ಕೈಚಲ್ ಕೂತ್ಕೋಬೇಕು. ರಾಷ್ಟ್ರೀಯ ಪಕ್ಷಗಳು ಆಗ್ಲಿ, ನಮ್ಮ ರಾಜಕೀಯ ಪಕ್ಷಗಳಾಗ್ಲಿ. ಆದ್ರೆ ಆ ಸ್ಥಿತಿಯಲ್ಲಿ ಇದಾರ ಅಂತ ಇವಾಗ, ಯಾಕಂದ್ರೆ ಅಧಿಕಾರ ಉಳಿಸ್ಕೊಳ್ಳುವಂತ ಅನಿವಾರ್ಯತೆ ಒಂದ್ ಕಡೆಯಲ್ಲಿ, ಇನ್ನೊಂದ್ ಕಡೆಯಲ್ಲಿ ಅಧಿಕಾರ ತೆಗೆದುಕೊಳ್ಬೇಕಾಗಿರುವಂತ ಗುರಿ ಮತ್ತೊಂದು ಕಡೆ ಸಾಧನೆ ಮಾಡ್ಬೇಕಾಗಿದೆಯಪ್ಪ. ನನಗಂತೂ ಆ ತರದ ಆ ವೈಯಕ್ತಿಕವಾದ ನನ್ನ ಅಭಿಪ್ರಾಯ. ಹಾಗಾಗಿ ಸ್ವಲ್ಪ ಜನಕ್ಕೂ ನಾವು ತೋರಿಸ್ಬೇಕು. ಆಮೇಲೆ ಈ ವಿಷಯದಲ್ಲಿ ನಾವು ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗ್ಬಿಡ್ಬೇಕು. ನಾವು ಒಂದ್ ರೀತಿಯಲ್ಲಿ ಅಧಿಕಾರಕ್ಕೆ ಜೋಶ್ ಬಿದ್ದಿಲ್ಲ. ಜನಗಳ ಹಿತಾಸಕ್ತಿ ಕಾಪಾಡಕ್ಕೆ ಈ ತರದ ಶಾಸಕರುಗಳನ್ನು ಕಟ್ಕೊಂಡು ನಾವು ಯಾವ ಜನಹಿತ ಸಾಧನೆ ಮಾಡಕ್ ಆಗೋದಿಲ್ಲ. ಆದ್ರಿಂದ ತೀರ್ಮಾನ, ವ್ಯವಸ್ಥೆ, ಸಂವಿಧಾನ ಏನಾಗುತ್ತೋ ಆಗುತ್ತೆ, ಹೋಗ್ಲಿ ಅನ್ನೋ ತರದೊಳಗಡೆ ಒಂದು ದಿಟ್ಟ ಧೈರ್ಯನೂ ನಾವು ಮಾಡ್ಬೇಕಾಗತ್ತೆ. ಆದ್ರೆ ಆ ಧೈರ್ಯವನ್ನು ಯಾರು ತೋರ್ತಾರೆ ದತ್ತ ಅವ್ರೀಗ? ಈಗ ಆದರ್ಶಗಳು ಹೌದು, ಈ ರೀತಿಯ ಆದರ್ಶಗಳು ಬೇಕು, ಹೌದು, ಆದ್ರೆ ಅದನ್ನ ಯಾರು ತೋರ್ತಾರೆ ದತ್ತ ಅವ್ರೀಗ? ಬಾಂಬೆ ಒಳಗಡೆ ಒಂದಿಷ್ಟು ಜನ, ಈಗಲ್ ಟನ್ನಲ್ ಒಂದಿಷ್ಟು ಜನ, ನಾಳೆ ನಮ್ಮ ಪಾರ್ಟಿಯವ್ರು ಇನ್ನೊಂದು ರೆಸಾರ್ಟ್, ಹೀಗಾಗ್ಬಿಟ್ರೆ ಗತಿ ಏನಾಗೋಣ? ಅಲ್ಲಿಗೆ ಸರ್ಕಾರಗಳೆಲ್ಲ ರೆಸಾರ್ಟ್ಗಳಲ್ಲಿ ಕೂತ್ಕೊಂಡ್ಬಿಟ್ರೆ, ಶಾಸಕರೆಲ್ಲ ರೆಸಾರ್ಟ್ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಜನಗಳ ಗತಿ ಏನಾಗ? ನಿಜ ದತ್ತ ಅವ್ರೆ, ಈಗ ಆದರ್ಶ ಎಲ್ಲವೂ ಸರಿ, ಆದ್ರೆ ವಾಸ್ತವದಲ್ಲಿ ಇದೆಲ್ಲವೂ ಕೂಡ ಆಗ್ತಾ ಇದೆಯಾ ಅಂತ ಒಪ್ಕೊಡ್ತಾ ಇಲ್ಲಲ್ಲ ಯಾರು ಕೂಡ ಇದನ್ನ. ಕೆಲವು ಸಲ ನೋಡಿ ಸರ್, ಆದರ್ಶಗಳನ್ನ ಅನುಷ್ಠಾನಕ್ಕೆ ತರಬೇಕಾದಾಗ ವಾಸ್ತವಕ್ಕೆ ಹೆಚ್ಚು ಒತ್ತು ಕೊಡಬಾರ್ದು. ವಾಸ್ತವದೊಳಗಡೆ ನಮಗೆ ಸೋಲಾಗ್ಬೋದು, ನಮಗೆ ಹಿನ್ನಡಿ ಆಗ್ಬೋದು, ನಮಗೆ ತೊಂದರೆ ಆಗ್ಬೋದು, ನಮ್ಮ ಪಕ್ಷಗಳ ಅಸ್ತಿತ್ವಕ್ಕೆ ಧಕ್ಕೆ ಆಗ್ಬಹುದು. ಆದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ನಾವು ಧೈರ್ಯ ಮಾಡಿದ ಹೋದ್ರೆ 2008ರಲ್ಲಿ ಆಪರೇಷನ್ ಕಮಲ ಸ್ಟಾರ್ಟ್ ಮಾಡಿದಾಗ ನಾವೆಲ್ಲರದ್ದು ಇದ್ರಂತಹ ಅಪಾಯಕಾರಿ ಇನ್ನೊಂದಿಲ್ಲ, ಇದ್ರಂತಹ ಅಪಾಯಕಾರಿ ಇನ್ನೊಂದಿಲ್ಲ ಅಂತ ಹೇಳಿದ್ವಿ. ಆ 2008ರಲ್ಲೇ ನಾವು ತೀರ್ಮಾನ ತಗೋಬೇಕಾಗಿತ್ತು. ನಮ್ಗೆ ಈಗ ಪಶ್ಚಾತ್ತಾಪ ಪಡ್ತಾ ಇದೀವಿ ನಾವು. ಆ 2008ರಲ್ಲಿ ಯಡಿಯೂರಪ್ಪನವರು ಯಾವಾಗ ನಮ್ಮ ಗೆದ್ದ ಶಾಸಕರುಗಳಿಗೆಲ್ಲ ರಾಜೀನಾಮೆ ಕೊಡಿಸಿ ಅವ್ರ ಪಾರ್ಟಿಯಿಂದ ನಿಲ್ಲಿಸಿ ಚುನಾವಣೆ ಮಾಡಿದ್ರು, ಅವತ್ತೇ ನಾವು ಕಾಂಗ್ರೆಸ್ನವರು JDS ನವರು ಕ್ಯಾಂಡಿಡೇಟ್ ಹಾಕೋದಿಲ್ಲ, ಗೆಲ್ಲಿಸ್ಕೊಂಡು ಹಾಳು ಬಿದ್ದು ಹಡ್ಚಾಚ್ ಹೋಗಿ ಅಂತ ಬಿಟ್ಬಿಟ್ಟಿದ್ರೆ ಚೆನ್ನಾಗಿತ್ತು. ಅವತ್ತು ಅದನ್ನು ಒಪ್ಕೊಂಡ್ ತರ ನಾವು ಕ್ಯಾಂಡಿಡೇಟ್ ಹಾಕಿ ಎಲೆಕ್ಷನ್ ಮಾಡಿದ್ವಿ. ಮಾಡಬಾರ್ದಾಗಿತ್ತು ನಾವು ಎಲೆಕ್ಷನ್. ಗೆಲ್ಲಿಸ್ಕೊಂಡು ಹೋಗ್ಬಿಡಿ ಸ್ವಾಮಿ ಸರ್, ನೀವೇ ಹೋಗ್ಬಿಡಿ ಸರ್, ನಿಮ್ದೇ ಸರ್ಕಾರ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಬಿಡ್ಬೇಕಾಗಿತ್ತು. ಸ್ವಲ್ಪ ಬುದ್ಧಿ ಕಲಿಸ್ಬೇಕಾಗಿತ್ತು ನಾವು ಅವತ್ತು. ಎಸ್ ದತ್ತ ಅವರೇ, ಧನ್ಯವಾದ. ಟಿವಿ ಜೊತೆ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಮಾತಾಡ್ತೀನಿ ತೇಜಸ್ವಿ ನಿಮ್ಮ ಜೊತೆಗೆ. ಹಾಗೆಯೇ ಇನ್ನೊಂದು ಕಡೆಯಲ್ಲಿ ನಡೀತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳು ಕೂಡ ನಮ್ಮ ಮುಂದೆ ಇರುವಂತಹದ್ದು. BSY ಅವರ ನಿರ್ಧಾರವನ್ನ ಸಿದ್ದರಾಮಯ್ಯ ಅವರು ಸ್ವಾಗತಿಸಿದ್ದಾರೆ. ಏನೋ ಯಡಿಯೂರಪ್ಪ ಅವರು ಒಂದು ಮಾತನ್ನು ಇವತ್ತು ಬೆಳಗ್ಗೆ ಹೇಳಿದ್ದಾರೆ, ನಮ್ಮ ಶಾಸಕರೆಲ್ಲರೂ ಕೂಡ ಬರ್ತಾ ಇದ್ದಾರೆ, ರಾಜ್ಯ ಸರ್ಕಾರ ಅಸ್ಥಿರಗೊಳಿಸುವುದಿಲ್ಲ ಅಂತೇಳಿ. ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವುದಿಲ್ಲ ಅನ್ನುವಂತಹ ಮಾತನ್ನ ಸ್ವಾಗತಿಸಿದ್ದಾರೆ. ಕಾಂಗ್ರೆಸ್ JDS ನಾಯಕರಿಗೆ ಭಯ ಬೇಡ ಅನ್ನುವಂತಹ ಮಾತುಗಳನ್ನೆಲ್ಲವೂ ಕೂಡ ಹೇಳಿದ್ದಾರೆ. ಏನು ಯಡಿಯೂರಪ್ಪ ಅವರು ಹೇಳಿದ್ದಾರೆ, ಕಾಂಗ್ರೆಸ್ JDSನವರಿಗೆ ಭಯ ಬೇಡ ಅಂತೇಳಿ, ಪ್ರತಿಪಕ್ಷವಾಗಿ ಕೆಲಸ ನಿರ್ವಹಿಸ್ತೀವಿ ಅನ್ನುವಂಥ ಅಭಯವನ್ನು ಕೂಡ ಯಡಿಯೂರಪ್ಪ ಅವರು ನೀಡಿರುವಂಥದ್ದು ಕೂಡ ನಮ್ಮ ಮುಂದೆ ಇದೆ. ಈ ಹೇಳಿಕೆಯನ್ನು ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ವಾಗತಿಸಿದ್ದಾರೆ. ಈ ಮೂಲಕವಾಗಿ
ಶಾಸಕರನ್ನ ಕರೆಸ್ಕೊಂಡು ಬರ ನಿರ್ವಹಣೆ ಸಮೀಕ್ಷೆಗೇನು ಹೋಗ್ತೀವಿ, ಬರ ನಿರ್ವಹಣೆಯ ಕಾರ್ಯದಲ್ಲಿ ತೊಡಗಿಸ್ತೀವಿ ಅಂತ ಹೇಳಿದ್ದಾರೆ. ಕರ್ಕೊಂಡು ಹೋಗಿ ಸಮೀಕ್ಷೆಗೆ ಕಳಿಸುವಂತಹ ಯಡಿಯೂರಪ್ಪ ಅವರ ನಿರ್ಧಾರವನ್ನು ಕೂಡ ಸಿದ್ದರಾಮಯ್ಯ ಅವರು ಸ್ವಾಗತಿಸಿದ್ದಾರೆ. ಯಡಿಯೂರಪ್ಪ ಅವರ ಈ ನಿರ್ಧಾರವನ್ನು ನಾನು ಸ್ವಾಗತಿಸ್ತೀನಿ ಅನ್ನುವಂತಹ ಮಾತನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಹಾಗೆಯೇ ಯಡಿಯೂರಪ್ಪ ಅವರು ನುಡಿದಂತೆ ನಡೆಯಲಿ ಅನ್ನುವಂತಹ ಮಾತನ್ನು ಅವ್ರಿಗೆ ನೆನಪು ಮಾಡಿಕೊಟ್ಟಿದ್ದಾರೆ. ರಾಜ್ಯದ ಅವರು ನುಡಿದಂತೆ ನಡೆಯಲಿ, ಅವರ ನಿರ್ಧಾರವನ್ನು ನಾನು ಸ್ವಾಗತಿಸ್ತೀನಿ ಅನ್ನುವಂತಹ ಮಾತುಗಳನ್ನು ಕೂಡ ಈ ಒಂದು ಟ್ವೀಟ್ ಮೂಲಕವಾಗಿ 2 ಟ್ವೀಟ್ಗಳನ್ನು ಮಾಡೋದ್ರ ಮೂಲಕವಾಗಿ ಸಿದ್ದರಾಮಯ್ಯ ಅವರು ಯಡಿಯೂರಪ್ಪ ಅವರ ಈ ಒಂದು ಮಾತನ್ನು ನುಡಿದಂತೆ ನಡೆಯಲಿ, ರಾಜ್ಯದ ಜನರ ನಂಬಿಕೆಯನ್ನು ಉಳಿಸಿಕೊಳ್ಳಲಿ ಅನ್ನುವಂತಹದ್ದನ್ನು ತನ್ನ ಟ್ವೀಟ್ ಮೂಲಕವಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ತೇಜಸ್ವಿನಿ ಅವರೇ, ಬಹುಶಃ ನಾನು ಇದರ ಬಗ್ಗೆ ನಂತರ ಇದು ಮಾಡ್ತೀನಿ. ಅವರು ನುಡಿದಂತೆ ನಡೆದಿದ್ರೆ ಒಂದು ಅತಿ ದೊಡ್ಡ ಪ್ರತಿಪಕ್ಷವಾಗಿ ಸರ್ಕಾರವನ್ನು ಪದಚ್ಯುತಗೊಳಿಸಿ ಅತಿ ದೊಡ್ಡ ಪಕ್ಷವನ್ನಾಗಿ ಹೊರಹೊಮ್ಮಿದಂಥ ಬಿಜೆಪಿಯ ಒಂದು ಇದನ್ನು ಅವರು ಕೂಡ ಅವತ್ತು ಸ್ವಾಗತ ಮಾಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ನಿಮ್ಮ ಪ್ರಕಾರ ಇದು ನಮ್ಮಲ್ಲಿ ಏನು ಕಡಿಮೆ ನಂಬರ್ ಇರುವಂತ ಸರ್ಕಾರ ಕೂಡ ನಡೆಸೋದಕ್ಕೆ ಅವಕಾಶ ಕೊಡೋದಕ್ಕೆ ಆಗುತ್ತೆ? ನೈತಿಕವಾಗಿ ಅವರು ದೇ ಹ್ಯಾವ್ ಬೀನ್ ರಿಜೆಕ್ಟೆಡ್ ಬೈ ದ ಪೀಪಲ್. ಸರ್ಕಾರದಲ್ಲಿದ್ದಾಗ ಮುಖ್ಯಮಂತ್ರಿಗಳಾಗಿದ್ದಾಗ ಸ್ವತಃ ಅವರು ಪರಾಭವಗೊಂಡ್ರು. ಜೊತೆಗೆ ಸರ್ಕಾರ ಬಿತ್ತು 122 ಸ್ಥಾನದಿಂದ 79ಕ್ಕೆ ಬಿದ್ದಿದ್ದು ಅದನ್ನು ಅವರು ಪರಿಗಣಿಸಬೇಕಾಗಿತ್ತು. ಜನ ನಮ್ಮನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತ JDS ವಿರೋಧ ಮಾಡಿತ್ತು, BJP ವಿರೋಧ ಮಾಡಿತ್ತು. ಅದನ್ನು ಅಷ್ಟಕ್ಕೆ ಬಿಡ್ತೇನೆ. ಹರಿ, ನಮ್ಮ ಬ್ರಿಜೇಶ್ ಹೇಳ್ತಾ ಇದ್ರು, ವಿನಾಯಕ ದಾಮೋದರ್ ವೀರ್ ಸಾವರ್ಕರ್ ಬಗ್ಗೆ ಹೆಸರು ಕೂಡ ಅವ್ರು ಹೇಳಕ್ ಬರಲ್ಲ. 50 ವರ್ಷಗಳ ಕರಿನೀರಿನ ಶಿಕ್ಷೆಯನ್ನ ಅವರು ಅನುಭವಿಸಿದ್ದು ಬ್ರಿಟಿಷ್. ಒಂದು ನಿಮಿಷ ಸರ್, ಬ್ರಿಟಿಷರ ಒಂದು ಇದರಿಂದ ಶಿಕ್ಷೆಗೆ ಒಳಗಾಗಿದ್ದು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಬೇಕು ಅಂತೇಳಿ ಅತ್ಯಂತ ವಿದ್ವಾನ್ ಆಗಿದ್ದಂಥವರು ಹೊರದೇಶಗಳಿಗೆ ಹೋಗಿ ಲಂಡನ್ಗೆ ಹೋಗಿ ಅಲ್ಲಿ ಬ್ರಿಟಿಷರ ವಿರುದ್ಧ ಒಂದು ಕ್ರಾಂತಿಯನ್ನು ಮೊಳಗಿಸಿದಂಥ ಒಬ್ಬ ದೇಶ ಪ್ರೇಮಿ ಇತಿಹಾಸವನ್ನ ನಿಮ್ಮಂಥವ್ರಿಗೂ ಗೊತ್ತಿಲ್ವಲ್ಲ, ಅದು ದುಃಖ. ಬ್ರಿಜೇಶ್ ಅವರು ಆ ತಪ್ಪನ್ನ, ಅವರ ಪಾರ್ಟಿ ಕೂಡ ಯಾರ್ಯಾರು ಕಾಂಗ್ರೆಸ್ ಅಂತ ಹೇಳ್ತಿದ್ರು, ಯಾರ ಇತಿಹಾಸ ನೀವು ಬರೀಲೇ ಇಲ್ಲ. ದಟ್ ಈಸ್ ದ ಪ್ರಾಬ್ಲಮ್. ಯಾಕಂದ್ರೆ ಪಟೇಲ್ ಇತಿಹಾಸ ಹೇಳಬೇಕಾದ ಇತಿಹಾಸ ನೀವು ಹೇಳಲೇ ಇಲ್ಲ, ಬೋಸ್ ಇತಿಹಾಸ ಹೇಳಲಿಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಇತಿಹಾಸ ಹೇಳಲಿಲ್ಲ. ದಯವಿಟ್ಟು ಏನ್ಷಿಯಂಟ್ ಅನ್ನೋ ಹೆಸರಲ್ಲಿ ಅದನ್ನೆಲ್ಲ ಮರ್ತೋಗಿದ್ದೀರಾ, ನೆನಪು ಮಾಡ್ಕೊಳ್ಬೇಕು. ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಹೋಗ್ತಾರೆ ಮೋದಿಯವರು ಫಾರಿನ್ಗೆ. ರಾಜೀವ್ ಗಾಂಧಿಯವರು ಪ್ರಧಾನಿಯಾಗಿದ್ರು, ಎಂಥ ಬಟ್ಟೆ, ಕಿತ್ತೋಗಿರೋ ಬಟ್ಟೆ, ಅರ್ಕಲ್ ಬಟ್ಟೆ ಹಾಕೊಂಡು ಹೋಗಿದ್ರಾ? ಈ ಪದ ಭಾಷೆ ಬಿಡಬೇಕು. ಆ ಸ್ಥಾನ ಏನಿದೆ ಅದಕ್ಕೆ ಗೌರವ ಕೊಡೋದನ್ನು ಕಲಿಬೇಕು. ಟೀ ಮಾರಿ ತಂದು ಕೊಟ್ರ ಮೋದಿ ದುಡ್ಡು. ನಾನಿವತ್ತು ಒಂದು ಕಾಫಿ TV9 ಸ್ಟುಡಿಯೋದಲ್ಲಿ ಬ್ರಿಜೇಶ್ಗೆ ಸರ್ವ್ ಮಾಡೋ ಕಾಫಿಗೆ ನಾನು ಮೋದಿಯವರ ಹೆಸರಲ್ಲಿ ಹಣವನ್ನು ಪೇ ಮಾಡ್ತೇನೆ. ಮೈ ಗುಡ್ ಫ್ರೆಂಡ್ ಬ್ರಿಜೇಶ್, ನಾನು ಹೇಳೋದು ರಫೇಲ್ ಬಗ್ಗೆ ನೀವು ಮಾತನಾಡ್ತೀರಿ. ಬೋಫರ್ಸು, ಇದೇ ರಾಮ್ ಅವರೇ ಬೋಫರ್ಸ್ ಹಗರಣವನ್ನು ಬೇಕಾದಷ್ಟು ಪ್ರಚುರಪಡಿಸಿದ್ದಾರೆ, ಅದ್ರ ಬಗ್ಗೆನೂ ಮಾತಾಡಬೇಕು. ಅಗಸ್ಟಾ ಡೀಲ್ ಡಿಫೆನ್ಸ್ನಲ್ಲಿ ನಡೆದಂಥ ಅದ್ರ ಬಗ್ಗೆನೂ ಮಾತನಾಡಬೇಕು. ಬೋಫಲ್ ಗ್ಯಾಸ್ ಟ್ರಾಜಿಡಿ, ಅವ್ನು ಕಳ್ಳ ಹೇಗೆ ತಪ್ಪಿಸ್ಕೊಳೋದು ಆ್ಯಂಡರ್ಸನ್, ಅದ್ರ ಬಗ್ಗೆನೂ ಮಾತಾಡಬೇಕು. ಹಿಸ್ಟ್ರಿ ಮರ್ತೋಗೋತರ ಇವನ್ನೆಲ್ಲ ಮರ್ತೋಗಬಾರ್ದು. ಅವ್ರ ಕೆಸರು ಎರಚದೇ ಇದ್ರೆ ನಾನು ಹೇಳಲ್ಲ ರೀ. ಇದೆಲ್ಲ ಕೂಡ ವಿದೇಶಗಳಿಗೆ ಹೋಗಿ ಮೋದಿ 4.5 ವರ್ಷದಲ್ಲಿ ದೇಶಕ್ಕೊಂದು ಸಮ್ಮಾನವನ್ನು, ಪ್ರತಿಷ್ಠೆಯನ್ನು ತಂದುಕೊಟ್ಟಂಥ ಪ್ರಧಾನಿಗಳ ಬಗ್ಗೆ ಇಷ್ಟು ಹಗುರವಾಗಿ ಮಾತನಾಡೋದನ್ನ ಬಿಟ್ಟು ಸಮ್ಮಿಶ್ರ ಸರ್ಕಾರದ ಬಗ್ಗೆ ಅವ್ರು ಮಾತನಾಡಿದ್ರು. ವಾಜಪೇಯಿ ಬಗ್ಗೆ ಮಾತನಾಡಿದ್ರು. ಜಾರ್ಜ್ ಫರ್ನಾಂಡಿಸ್ ನಮ್ಮ ದೇಶ ಪ್ರೇಮಿ ಮಗ, ಡಿಫೆನ್ಸ್ ಮಿನಿಸ್ಟರ್ ವಾಜಪೇಯಿ ಸರ್ಕಾರದಲ್ಲಿ. ಸೋನಿಯಾಜಿ ಅಪೋಸಿಷನ್ ಲೀಡರ್. ಸೋನಿಯಾಜಿ ಜಾರ್ಜ್ ಫರ್ನಾಂಡಿಸ್ ಮಾತನಾಡುವಾಗೆಲ್ಲ ವಾಕೌಟ್ ಮಾಡುವಂಥ ಕೆಟ್ಟ ತೀರ್ಮಾನವನ್ನು ಮಾಡಿ ಇತಿಹಾಸದಲ್ಲಿ ಒಂದು ಕಪ್ಪು ದಾಖಲೆಯನ್ನು ಬರೆದಿರೋದಂಥ ತಪ್ಪು ಮಾಡಿದಂಥವ್ರು ನೀವು ಬ್ರಿಜೇಶ್. ಅದನ್ನು ಮರಿಬಾರ್ದು. ಯಾಕೆ ಮರೆತ್ರಿ? ಬ್ರಿಜೇಶ್ ಏನು ಈಗ ಜಾರ್ಜ್ ಫರ್ನಾಂಡಿಸ್ ಏನು ಹಿಂದೂ ಆಗಿರಲಿಲ್ವಲ್ಲ? ಇವು ಕೂಡ ಅಂದರೆ ನಿಮ್ಮ ವಾದವನ್ನು ಮಂಡಿಸ್ಬೋದಾಗಿತ್ತು. ಇಂಥ ಒಂದು ತಪ್ಪಲ್ಲ. ಹಾಗೆಯೇ ಅವರು ಗರೀಬಿ ಹಟಾವು ಅವರು ಮಾತಾಡ್ತಾ ಇದ್ರು. ಈ 86% ಜನರಿಗೆ 3 ಹೊತ್ತು ಊಟ ಇಲ್ಲ ಅಂತ ಹೇಳಿ ಮೆನ್ಷನ್ ಮಾಡಿ ಸೋನಿಯಾಜಿಯವರು UPA ಸರ್ಕಾರದಲ್ಲಿದ್ದಾಗ ಆಹಾರ ಭದ್ರತಾ ಕಾಯ್ದೆ ತಂದರು. 86% ಜನರಿಗೆ 70 ವರ್ಷದಲ್ಲಿ. ಹರಿ, ಎಂಥ ಸರ್ಕಾರವನ್ನು ಇವ್ರು ಕೊಟ್ಟರು?
ಈಗ ದಯವಿಟ್ಟು ಇಬ್ರು ಕೂಡ ಕೇಳ್ಬೇಕಲ್ಲ. ಯಾಕಂದ್ರೆ ಸರಿ, ಈಗ ನಾನು ಇಬ್ರು ಕೂಡ ನಿಮ್ಮ ಇತಿಹಾಸದ ಬಗ್ಗೆ ಏನೋ ಕೇಳ್ಬೇಕಂತ ನಾಲೆಜ್ ಗಳನ್ನ ಕೇಳಿದ್ರೆ ಅದ್ರ ಕೇಳಿದ್ರಿ. ಆದ್ರೆ ಇರುವಂತದ್ದು ನಮ್ಮ ಶಾಸಕರ ವಿಚಾರ ಬಗ್ಗೆ ಪ್ರಸನ್ನ ಕುಮಾರ್ ಅವರೇ, ನಮ್ಮ ಶಾಸಕರು ಹೋಗಿ ರೆಸಾರ್ಟ್ ನಲ್ಲಿ ಕೂತ್ಕೊಳ್ತಾರೆ, ಇನ್ನೂ ಕೂಡ ಏನು ಪ್ಲಾನ್ ಎ ಪ್ಲಾನ್ ಬಿ. ಈಗ ಯಡಿಯೂರಪ್ಪ ಅವರು ಹೇಳ್ತಾ ಇದ್ರೆ ಇಲ್ಲ ವಾಪಸ್ ಬರ್ಲಿ, ನಮ್ಮವರೆಲ್ಲ ಕರೆಸ್ಕೊಳ್ತಿದ್ದೀರಿ, ನಾವೇನು ಸರ್ಕಾರವನ್ನು ಅಸ್ಥಿರಗೊಳಿಸೋದಿಲ್ಲ ಅನ್ನುವಂಥದ್ದನ್ನ ನಾವು ಈಗ ಬರದ ಕಡೆಗೆ ಹೋಗ್ತೀವಿ ಇವರು ಕೂಡ ಅದನ್ನ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಇವರು ಬಹುಶಃ ಹಂಗಾದ್ರೆ ಇವರು ಕೂಡ ಇವ್ರನ್ನ ಬಿಡ್ತಾರ ಇಲ್ಲ ಅಂತ ಹೇಳಂತೂ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಏನಿದು ಹಂಗಾದ್ರೆ ಇಲ್ಲಿ ಅಂತ? ಹರಿಪ್ರಸಾದ್, ಅರ್ಧ ಗಂಟೆಯಿಂದ ನಾನು ನಮ್ಮ ಇಬ್ಬರು ಸ್ನೇಹಿತರು, ಕಾಂಗ್ರೆಸ್ ಮತ್ತು BJP ಸ್ನೇಹಿತರ ವಾದ ಸರಣಿಯನ್ನು ಕೇಳ್ತಾ ಇದ್ದೀನಿ. ಇಬ್ಬರು ಚರಿತ್ರೆ, ಪುರಾತನ ಚರಿತ್ರೆಗಳ ಬಗ್ಗೆ ಭಾಳ ವಿವರವಾಗಿ ಹೇಳ್ತಾ ಇದ್ದಾರೆ. ಇವತ್ತು ಎಕ್ಸಾಮ್ ಟೈಮ್, ಏನಾದ್ರು ಹಿಸ್ಟ್ರಿ ಸ್ಟೂಡೆಂಟ್ಸು ಅವರು ಎಕ್ಸಾಮ್ಗೆ ಹೋಗೋರು ಯಾರು ಕೂತಿದ್ರೆ ಬಹುಶಃ ಅವ್ರಿಗೆ ಅನುಕೂಲ ಆಗ್ತಾಯಿದೆ. ಇವತ್ತೇನು ರಾಜ್ಯದ ರಾಜಕೀಯದಲ್ಲಿ ಬಿಕ್ಕಟ್ಟು ಉಂಟಾಗಿದೆ, ಅದರ ಬಗ್ಗೆ ಯಾಕೋ ಇಬ್ಬರು ಚಕಾರ ಎತ್ತುತ್ತಾ ಇಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ, ಬಹುಶಃ ಜಾಣ್ಮೆ ಇದು ಇಬ್ಬರದುವೆ ನನಗೆ ಅರ್ಥ ಆಗ್ತಾ ಇಲ್ಲ. ಈಗಿರ್ತಕ್ಕಂಥದ್ದು ಪ್ರಸ್ತುತ ನಮ್ಮ ರಾಜ್ಯದಲ್ಲಿ ರಾಜಕೀಯ ಬಿಕ್ಕಟ್ಟಿನಲ್ಲಿದೆ, ಸರ್ಕಾರ ಬಿಕ್ಕಟ್ಟಿನಲ್ಲಿದೆ, ಪಕ್ಷಗಳು ಬಿಕ್ಕಟ್ಟಿನಲ್ಲಿದ್ದಾವೆ, ಶಾಸಕರು ಬಂದಿಗಳಾಗಿ ಕೂತಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಯಾವುದನ್ನು ಚರ್ಚೆ ಮಾಡ್ತಾ ಇದ್ದೀವಿ? ನಾವು ಚರಿತ್ರೆ ಚರ್ಚೆ ಮಾಡೋದ್ರಿಂದ ಅದಕ್ಕೆಲ್ಲ ಇದಕ್ಕೆಲ್ಲ ಉತ್ತರ ಸಿಗುತ್ತೆ. ಅಥವಾ ಬರಗಾಲದ ಬಗ್ಗೆ ಹೇಳ್ತಾರೆ, ಈ ಬರಗಾಲ ಇರ್ತಕ್ಕಂಥದ್ದು ಶಾಸಕರು ಕೇಳಿದ್ರೆ ಅವ್ರ ಬರಗಾಲ ಬೇರೆ. ಯಾವ ಅಧಿಕಾರ ಬೇಕು, ಯಾವ ಸ್ಥಾನ ಬೇಕು, ಯಾರಿಗೆ ಹಣ ಬೇಕು, ಯಾರಿಗೆ ನಿಗಮ ಮಂಡಳಿ ಬೇಕು, ಇದು ಬರಗಾಲ ಇರ್ತಕ್ಕಂಥದ್ದು. ಕೆಲವರಿಗೆ ಬಹಳ ಅತಿವೃಷ್ಟಿಯಾಗಿದೆ, ಒಳ್ಳೊಳ್ಳೆ ಖಾತೆಗಳು, ಒಳ್ಳೊಳ್ಳೆ ಇದು 2-3 ಜಿಲ್ಲೆ ಉಸ್ತುವಾರಿಗಳು, ಈ ಥರ ಕೆಲವರು ಅತಿವೃಷ್ಟಿಯಲ್ಲಿದ್ದಾರೆ. ಇನ್ನು ಕೆಲವರು ಅತಿವೃಷ್ಟಿ ನೋಡ್ತಿದ್ದಂಗೆ ಬರಗಾಲ ಬರ್ತದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಚರ್ಚೆ ಮಾಡ್ತಿರ್ತಕ್ಕಂಥದ್ದು ಯಾವ ಬರಗಾಲ ವೀಕ್ಷಣೆಗೆ ಹೋಗ್ತಾರೆ ಅದ್ರ ಬಗ್ಗೆ ನಮಗೆ ಸ್ಪಷ್ಟಪಡಿಸಬೇಕಾಗ್ತದೆ. ಮೊದಲನೇದಾಗಿ ಯಾರಿಗೆ ಯಾವ ಬರಗಾಲ ಇದೆ, ಬರಗೆಟ್ಟವರು ಅಂತ ಹೇಳ್ತಾರೆ ನಮ್ಮಲ್ಲಿ ನಾಡು ಭಾಷೆಯಲ್ಲಿ. ಬರಗಾಲ ಅಲ್ಲ ಇದು, ಬರಗೆಟ್ಟವರು ನಡೆಸ್ತಾ ಇರ್ತಕ್ಕಂಥ ಒಂದು ರಾಜಕೀಯ ಸಂಸ್ಕೃತಿ ಇದು. ನಿಜ, ಖಂಡಿತವಾಗ್ಲೂ ಭಾಳ ಬೇಸರದಿಂದ ಹೇಳಬೇಕಾಗ್ತದೆ. ಒಬ್ಬರು ಚುನಾಯಿತ ಪ್ರತಿನಿಧಿಗಳ ಬಗ್ಗೆ ನಾವು ಟೀಕೆ ಮಾಡಬೇಕಾಗ್ತದೆ, ಬೇಸರ ಆಗ್ತದೆ. ಒಬ್ಬ MLA ಆಗಬೇಕು, ಒಬ್ಬ MP ಆಗಬೇಕು ನಮಗೆ ಗೊತ್ತು, ಅಷ್ಟು ಸುಲಭ ಅಲ್ಲ ಎಲ್ರಿಗೂ. ಭಾಳ ಕಷ್ಟಪಟ್ಟು ಜನ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ತಾರೆ, ಇವರು ಜನರ ವಿಶ್ವಾಸ ಗಳಿಸ್ಲಿಕ್ಕೆ ಅಷ್ಟೇ ಕಷ್ಟಪಡ್ತಾರೆ. ಆದರೆ ಗೆದ್ದ ಮೇಲೆ ನಡೀತಕ್ಕಂಥ ಇವನ್ನೆಲ್ಲ ನೋಡಿದ್ರೆ ನೆಗೆಪಾಟ್ಲಾಗ್ತದೆ. ಯಾರು ಹೊಸದಾಗಿ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಇಟ್ಕೊಂಡವರು ಖಂಡಿತ ಯಾರೂ ಆಸೆ ಇಟ್ಕೊಳೋದು ಇಲ್ಲ. ಅಥವಾ ಮಾನ ಮರ್ಯಾದೆ ಏನು ಪದಗಳು ಭಾಳ ಅಂಥವ್ರು ಯಾರು ಬಗ್ಗೆ ಯೋಚನೆ ಮಾಡಿದ್ರೆ ಯಾರು ರಾಜಕೀಯಕ್ಕೆ ಬರೋ ಆಗಿಲ್ಲ. ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು. ಹರಿಪ್ರಸಾದ್, ಒಂದು ಯೋಚನೆ ಮಾಡೋಣ. ಚುನಾವಣಾ ಫಲಿತಾಂಶ ಬಂತು, ನಂಬರು ಸ್ಪಷ್ಟ ಆಯಿತು, 3 ಪಾರ್ಟಿಗಳಿಗೆ ಏನೇನು ಅಂತ. ಕಾಂಗ್ರೆಸ್ ಮತ್ತು JDS ಸೇರಿ ಸರ್ಕಾರ ರಚನೆ ಮಾಡಿದ್ವು. ಇಬ್ಬರು ಪಕ್ಷೇತರರು ಸಹ ಅವರಿಗೆ ಬೆಂಬಲ ಕೊಟ್ಟರು. ಸೊ 120 ಜನ ಸರ್ಕಾರಕ್ಕೆ ಬೆಂಬಲ ಸಿಕ್ತು. ಬೇಕಾಗಿರ್ತಕ್ಕಂಥದ್ದು 113. 120 ಸಿಕ್ಕ ಮೇಲೆ ನೀವು ಸರ್ಕಾರ ಸುಭದ್ರವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಏನೂ ತೊಂದರೆ ಏನಿಲ್ಲ. ಯಾವಾಗ ನಿಮ್ಮಲ್ಲಿ ಪಕ್ಷದಲ್ಲಿ ಶಾಸಕರಿಗೆ ಒಂದು ಬದ್ಧತೆ, ಪಕ್ಷದ ಸಿದ್ಧಾಂತ ಇವೆಲ್ಲ ಇದ್ದಾಗ. ಯಾಕೆಂದರೆ ನೀವೇನು ಯೋಚನೆ ಮಾಡೋಕ್ಕಿಲ್ಲ, ನಿಮಗೆ ನಂಬರ್ಗಿಂತ 7 ಜಾಸ್ತಿ ಇದೆ, ಒಂದಲ್ಲ 7 ಜಾಸ್ತಿ ಇದೆ ಬೇಕಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ 110, 115 ಬಂದಲ್ಲೇ ಎಷ್ಟೋ ಸಲ ಸರ್ಕಾರಗಳು ರಚನೆ ಆಗಿದ್ದಾವೆ. ಅಂಥದ್ರಲ್ಲಿ ನಿಮಗೆ 120 ಹ್ಯಾಂಡಿ ಸಿಕ್ಕಿದಾಗ ಆರಾಮಾಗಿ ನಡೆಸ್ಕೊಂಡು ಹೋಗ್ಬೋದು. ಆದರೂ ಡೇ 1ಇಂದ ಇವತ್ತಿನವರೆಗೂ ಯಾವತ್ತಾದರೂ ಒಂದು ದಿವಸ ನಮ್ಮಲ್ಲಿ ರಾಜಕೀಯ ಸ್ಥಿರತೆ ಅಂತ ಕಾಣ್ತಾ ಕಳೆದ 7-8 ತಿಂಗಳಲ್ಲಿ ನೀವು ಯೋಚನೆ. ಇದನ್ನೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಯಾತಕ್ಕೋಸ್ಕರ? ಎಲ್ಲರಲ್ಲಿ ಇರ್ತಕ್ಕಂಥದ್ದು ಇದೆ, ಈ ಬರಗಾಲ ಸಮಸ್ಯೆ ಇರ್ತಕ್ಕಂಥದ್ರಿಂದ ಯಾರ್ದು ಬರಗಾಲ ಇದೆಯಲ್ಲ ಅವ್ರ ಸಮಸ್ಯೆ ಇದೆ, ನಾವು ಚರ್ಚೆ ಮಾಡ್ತಿರ್ತಕ್ಕಂಥದ್ದು. ಮಳೆಗಾಲದಲ್ಲಿ ಬರಗಾಲ ಶುರು ಆಯಿತು. ನೀವು ಆರಂಭದಲ್ಲಿ ಯೋಚನೆ ಮಾಡಿ. BJPದು ಒಂದು ಸಮಸ್ಯೆ, BJPದು ಇಲ್ಲಿ ಒಂದು BJP ಸಮಸ್ಯೆ ಇದೆ, ಒಂದು ಕಾಂಗ್ರೆಸ್ ಸಮಸ್ಯೆ ಇದೆ. ಮೊದಲನೇದಾಗಿ ಆಡಳಿತ ಪಕ್ಷದಿಂದಲೇ ಶುರು ಮಾಡೋಣ. ಆರಂಭದಲ್ಲಿ ಒಬ್ಬ ಮಂತ್ರಿ ಆದವರು 13 ಜನ ಶಾಸಕರು ಕಟ್ಕೊಂಡು ಪ್ರವಾಸ ಹೊಡ್ತಾರೆ. ಏನು ಬರಗಾಲ ಪ್ರವಾಸ ಕೊಟ್ಟರೆ ಲಕ್ನೋ, ಉತ್ತರ ಪ್ರದೇಶಕ್ಕೆ, ಪಂಜಾಬ್ಗೆ ಎಲ್ಲ ಏನೇನು ಪ್ರಾರ್ಥನಾ ಸ್ಥಳಗಳಿದೆಯಲ್ಲ, ಯಾರಿದಕ್ಕೆಲ್ಲ ಕುಮ್ಮಕ್ಕು ಕೊಟ್ಟವರು. ಆರಂಭದಲ್ಲಿ ಏನಾಯಿತು, ಎಲ್ರಿಗೂ ಚೆನ್ನಾಗಿ ಕಾಣ್ತಿದ್ವು. ಮಗುನ ಚಿವುಟೋದು, ತೊಟ್ಲನ್ನ ತಗೋದು, ಎರಡೂ ಕೆಲಸ ಮಾಡೋದಿದೆಯಲ್ಲ, ಇದು ಭಾಳ ಚೆನ್ನಾಗಿ ಕಾಣ್ತಾ ಇತ್ತು. ಆದರೆ ಪರಿಸ್ಥಿತಿ ಇಲ್ಲಿಗೆ ಬಂದು ನಿಲ್ತದೆ ಅಂತ ಬಹುಶಃ ಯಾರಿಗೆ ಕೆಲಸ ಮಾಡ್ಕೊಂಬಂದ್ರಲ್ಲ ಅವ್ರಿಗೂ ಗೊತ್ತಿರಲಿಲ್ಲ. ಇವತ್ತು ಅವ್ರ ಕೈ ಮೀರು ಹೋಗ್ತಾ ಇದೆ. ಇವತ್ತು ಆ ರೀತಿ ಯಾರ್ಯಾರು ಅಣತಿಯಿಂದ ಯಾರ್ಯಾರು ಓಡಾಡಿದ್ರಲ್ಲ ಗುಂಪುಗಳು ಕಟ್ಕೊಂಡು, ಇವತ್ತೆಲ್ಲ ಕೆಲವರು ಅನಾಥರಾಗಿದ್ದಾರೆ. ಇವತ್ತು ಯಾರಾದ್ರೂ ಮುಂಚೂಣಿಯಲ್ಲಿ ಇದ್ರಲ್ಲ ನಾಯಕರುಗಳು, ಇದನ್ನೆಲ್ಲ ಕೇಳಿಕೊಂಡು ಅವರೆಲ್ಲ ಅನಾಥರಾಗಿದ್ದಾರೆ. ಸೊ ಇಲ್ಲಿರ್ತಕ್ಕಂಥ ಇದನ್ನು ನೀವು ನಿಮ್ಮ ಮನೆ ಗಟ್ಟಿ ಇಟ್ಕೊಂಡಲ್ಲಿದ್ರಿಂದ ಏನಾಯಿತು, BJPನವ್ರಿಗೆ ಆ್ಯಕ್ಟಿವ್ ಆಗಲಿಕ್ಕಾಯಿತು. ಇಲ್ಲೇನೋ ಅಸಮಾಧಾನ ಇದೆ, ಮುಖಂಡರ ನಡುವೆ ಅಸಮಾಧಾನ ಇದೆ. ಅದು ಬಹಿರಂಗವಾಗಿ ಯಾವುದೂ ಕದ್ದು ಮುಚ್ಚೇನೂ ನಡೆದಿಲ್ಲ. ಇದು ಯಾವುದೂ ಈಗ ಕೆಲವ್ರಿಗೆ ಏನಾಗಿದೆ, ಈ ಸರ್ಕಾರ ಇರಬೇಕು. ಬಹುಶಃ ಅವತ್ತ ಕಾಂಗ್ರೆಸ್ಸಿನ ದೆಹಲಿ ಮುಖಂಡರು ಬಂದು ರಾತ್ರೋರಾತ್ರಿ ಸರೆಂಡರ್ ಆಗಿ ಬೇಷರದ ಬೆಂಬಲ ಕೊಡದೆ ಸರ್ಕಾರ ರಚನೆ ಆಗದೇ ಇದ್ದಿದ್ರೆ ಬಹುಶಃ ನಾಟಕೀಯ ಬೆಳವಣಿಗೆಗಳು ಬೇರೆ ಬೇರೆ ಇರ್ತಾ ಇದ್ವು ಇಲ್ಲವೇ ಕರ್ನಾಟಕದಲ್ಲಿ ಅವತ್ತು. ಆದರೆ ಅದಕ್ಕೆ ಯಾವುದಕ್ಕೂ ಅವಕಾಶ ಕೊಡದಂಗೆ ಕೇವಲ ಪೂರ್ಣ ಫಲಿತಾಂಶ ಬರೋದಕ್ಕೆ ಮುಂತಲೇ ಕಾಂಗ್ರೆಸ್ ಪಕ್ಷ ತನ್ನ ನಿರ್ಧಾರವನ್ನು ಪ್ರಕಟ ಮಾಡಿ
ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗಬೇಕು, ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಬೇಕು, ಬೇಷರತ್ ಬೆಂಬಲ ಅಂತಲೂ ಲಿಖಿತವಾಗಿ, ಸಾಮಾನ್ಯವಾಗಿ ಇವೆಲ್ಲ ಬಹಳಷ್ಟು ಯಾರೋ ಲಿಖಿತವಾಗಿ ಕೊಡೋದಿಲ್ಲ, ಅಂಥದ್ದು ಲಿಖಿತವಾಗೂ ಕೊಟ್ಟರು ಫಸ್ಟ್ ಟೈಮ್. ಇಷ್ಟೆಲ್ಲ ಆದಮೇಲೂ ಒಂದು ದಿನನಾದರೂ ಯಾವ್ದಾದ್ರು ಒಂದು ಹೊಂದಾಣಿಕೆ ಇದೆ ನೋಡ್ಕೊಂಡು. ಆ ಕಡೆ ಕುಮಾರಸ್ವಾಮಿ ಬೆಂಬಲ ತೊಗೊಂಡವ್ರು ಅವರು ಕಣ್ಣೀರು ಹಾಕ್ತಿರ್ತಾರೆ. ಈಗ ಮೊನ್ನೆನೂ ಹೇಳಿದ್ರು, ನನ್ನನ್ನು 3ನೇ ದರ್ಜೆ ನೋಡ್ಕೋಬೇಡಿ ಅಂತ ಹೇಳಿ ನೋಡಿದ್ರು. ನಾನು ಏನೇನು ಅವರು ವಾರಕ್ಕೊಂದು ಅವರು ಕೊಡ್ತಾ ಇರ್ತಾರೆ. ಅಂದರೆ ಯಾರು ಸರ್ಕಾರ ನೇತೃತ್ವ ವಹಿಸಿದ್ರೆ ಅವ್ರಿಗೂ ನೆಮ್ಮದಿ ಇಲ್ಲ, ಬೆಂಬಲ ಕೊಟ್ಟವರಲ್ಲೂ ನೆಮ್ಮದಿ ಇಲ್ಲ, ಅಧಿಕಾರ ಸಿಗದಲ್ಲಿ ಇರ್ತಕ್ಕಂಥ BJPನವ್ರಿಗೂ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿಯ ವಾತಾವರಣದಲ್ಲಿ ನಾವಿದ್ದೀವಿ. ಈಗ ಬಹುಶಃ ಒಂದು ತೀರ್ಮಾನಕ್ಕೆ ಬರ್ಬೋದು ಅವರು. ಹೇಗೆ ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆ, ಮತ್ತೆ ಜನರ ಹತ್ರ ಹೋಗೋದೇ ಒಳ್ಳೇದು ಅನ್ಸುತ್ತೆ ಇದೆಲ್ಲ ನೋಡಿದ್ರೆ, ಪರಿಸ್ಥಿತಿ ನೋಡಿದ್ರೆ. ಎಸ್, ನಿಜ. ಚರ್ಚೆ ನಾವು ಮುಂದುವರಿಸೋಣ. ಯಾಕೆಂದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಶಾಸಕರು ಈ ಕಡೆಯಿಂದ ಆ ಕಡೆಗೆ ಹೋಗ್ತಾರಂತೆ, ಆ ಕಡೆಯಿಂದ ಈ ಕಡೆಗೆ ಹೋಗ್ತಾರಂತೆ ಅನ್ನೋಂಥದ್ರ ಬಗ್ಗೆನೇ ಅಂತ್ಯಕಂತೆಯಲ್ಲಿ ನಡೀತಾ ಇರುವಂಥದ್ದು. ಮತ್ತು ರೆಸಾರ್ಟ್ಗಳ ಮೇಲೆ ರೆಸಾರ್ಟ್ಗಳಿಗೆ ಶಿಫ್ಟ್ ಆಗ್ತಾ ಇರುವಂತಹ ಶಾಸಕರ ತಂಡಗಳನ್ನ ನೋಡ್ತಾ ಇದ್ರೆ ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನೋಂಥದ್ರ ಬಗ್ಗೆನೇ ಇರುವಂತಹ ಪ್ರಶ್ನೆಗಳು, ಅನೇಕ ಪ್ರಶ್ನೆಗಳು ಕೂಡ ಉದ್ಭವ ಆಗುವಂಥ. ಯಾವ ರೀತಿಯಾಗಿ ಒಂದಷ್ಟು ರಾಜಕೀಯದ ಬೆಳವಣಿಗೆಗಳ ನಡುವೆ ಈಗ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಈಗ KC ವೇಣುಗೋಪಾಲ್ಗೆ ಕರೆ ಮಾಡಿದಾರಂತೆ ಶಾಸಕ ನಾಗೇಂದ್ರ. ವೇಣುಗೋಪಾಲ್ ಮತ್ತು ನಾಗೇಂದ್ರ ನಡುವೆ ಮಾತುಕತೆಯೂ ಕೂಡ ನಡೆದಿದೆ ಅನ್ನುವಂಥದ್ದು ನಿನ್ನೆ ನಡೆದಿರತಕ್ಕಂಥದ್ದು. ನಿನ್ನೆ ವೇಣುಗೋಪಾಲ್ ಜೊತೆ ಫೋನ್ನಲ್ಲಿ ನಾಗೇಂದ್ರ ಮಾತುಕತೆಯನ್ನು ನಡೆಸಿದ್ದಾರೆ. ಏನು ಶಾಸಕಾಂಗ ಪಕ್ಷದ ಸಭೆಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ, ಕೋರ್ಟ್ ವಿಚಾರಣೆ ಹಿನ್ನೆಲೆಯಲ್ಲಿ CLPಗೆ ಬರಲು ಸಾಧ್ಯ ಆಗಿಲ್ಲ ಅನ್ನುವಂತಹ ವಿವರಣೆಯನ್ನ ನೀಡಿದ್ರಂತೆ. 2 ದಿನಗಳ ಕಾಲಾವಕಾಶದ ಅವಶ್ಯಕತೆ ನನಗೆ ಇದೆ ಅನ್ನುವಂಥದ್ದನ್ನು ಕೂಡ, ನನಗೆ ಕಾಲಾವಕಾಶವನ್ನು ನೀಡಬೇಕು, 2 ದಿವಸಗಳ ಕಾಲಾವಕಾಶ ಅಗತ್ಯ ಇದೆ, 2 ದಿನಗಳ ಬಳಿಕ ನಾನು ಕಾಂಗ್ರೆಸ್ ಶಾಸಕರನ್ನ ಸೇರಿಕೊಳ್ತೀನಿ ಅನ್ನುವಂತಹ ಮಾತನ್ನು ಕೂಡ ನಾಗೇಂದ್ರ ಅವರು ಕೇಳಿದಾರಂತೆ. ಅಲ್ಲಿವರೆಗೆ ನನಗೆ ಕಾಲಾವಕಾಶ ಕೊಡಿ ಎಂದು ಮನವಿ ಮಾಡಿದ್ದಾರಂತೆ. ಅಂದ್ರೆ ಈ 2 ದಿವಸದಲ್ಲಿ ಇನ್ನೇನೇನು ಪ್ಲಾನ್ಗಳಿದಾವೆ ಅನ್ನೋದು ಕೂಡ ಗೊತ್ತಿಲ್ಲ, ಆದ್ರೆ ಅತಿ ಶೀಘ್ರವಾಗಿ ಬನ್ನಿ ಅಂತೇಳಿ KC ವೇಣುಗೋಪಾಲ್ ಅವರು ನಾಗೇಂದ್ರ ಅವರಿಗೆ ಸೂಚನೆಯನ್ನು ನೀಡಿದ್ದಾರೆ. ಈ ಪ್ರಕಾರವಾಗಿ ಆಯ್ತು ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ. ಇಲ್ಲವಾದ್ರೆ ಕಾನೂನು ಕ್ರಮವನ್ನು ಎದುರಿಸಬೇಕಾಗತ್ತೆ ಅನ್ನುವಂತಹ ವಾರ್ನಿಂಗ್ ಅನ್ನು ಕೂಡ ಇದೇ ಸಂದರ್ಭದಲ್ಲಿ ವೇಣುಗೋಪಾಲ್ ಅವರು ನೀಡಿದ್ದಾರೆ. ಈ ಎಚ್ಚರಿಕೆಯನ್ನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಅವರು ನೀಡಿರುವಂತಹದ್ದು. ನಾಗೇಂದ್ರ ಅವರಿಗೆ ಈ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. KC ವೇಣುಗೋಪಾಲ್ಗೆ ಕರೆ ಮಾಡಿ ಶಾಸಕ ನಾಗೇಂದ್ರ ಮಾತನಾಡುವಂತಹ ಸಂದರ್ಭದಲ್ಲಿ ಇವಿಷ್ಟು. ಯಾಕಂದ್ರೆ ನಿನ್ನೆ ನನಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಚರ್ಚೆ ನಡೆದಿದೆ. ಇನ್ನು ಇಂದು ಮಧ್ಯಾಹ್ನ 3 ಗಂಟೆಗೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯನ್ನ ಈಗಲ್ಟನ್ ರೆಸಾರ್ಟ್ನಲ್ಲಿ ನಡೆಸಲಾಗುತ್ತೆ ಅನ್ನುವಂತಹ ಮಾಹಿತಿಯೂ ಇದೆ. ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದು ಕಡೆಯಲ್ಲಿ ತನ್ನ ಒಂದು ಕಾನೂನು ಸಮರಕ್ಕೆ ಬೇಕಾದಂತಹ ಒಂದು ತಯಾರಿ ಏನೇನು ಬೇಕಿದೆ ಅದಕ್ಕೆ ಬೇಕಾದಂತಹ ನಿಟ್ಟಿನಲ್ಲೂ ಕೂಡ ತಯಾರಿಯನ್ನು ನಡೆಸ್ತಾ ಇರುವಂತಹ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಅದಕ್ಕೆ ಬೇಕಾದಂತಹ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನು ರೆಡಿ ಮಾಡಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಬಹುಶಃ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆಯೇನೋ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇರೋದು. ಯಾಕಂದ್ರೆ ನಿನ್ನೆ ಶಾಸಕಾಂಗ ಪಕ್ಷ ಸಭೆ ನಡೆದ ನಂತರ ಇವತ್ತು ಕೂಡ ಅದನ್ನ ಅನೌಪಚಾರಿಕವಾದಂತಹ ಸಭೆನೋ ಅಥವಾ ಔಪಚಾರಿಕವಾಗಿ ಇಲ್ಲ ಇದು CLPನೇ ಅನ್ನುವಂತಹ ರೀತಿಯಲ್ಲಿ ಸಭೆಯನ್ನು ನಡೆಸ್ತಾರ ಅನ್ನೋದು ಮುಖ್ಯ ಆಗುತ್ತೆ. ಶಾಸಕರು ಪದೇ ಪದೇ CLPಗೆ ಗೈರ್ಹಾಜರಾಗ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಕಾಂಗ್ರೆಸ್ ಪಕ್ಷ ಕೇಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾನೆ ಇದೆ ಅನ್ನುವಂಥದ್ದು ಕೂಡ ಮೊನ್ನೆಯ ಪತ್ರದ ಮೂಲಕವಾಗಿ ಕಾಂಗ್ರೆಸ್ ಪಕ್ಷದ ನಿಲುವು ಸ್ಪಷ್ಟವಾಗ್ತಾ ಇರುವಂಥದ್ದು ಗೋಚರ ಆಗ್ತಾ ಇದೆ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಪ್ರಮೋದ್ ನೀಡ್ತಾರೆ. ಪ್ರಮೋದ್, ಒಂದ್ ಕಡೆಯಲ್ಲಿ ನಾಗೇಂದ್ರ ಅವರ ಜೊತೆಗೆ ಮಾತುಕತೆ ಸಂದರ್ಭದಲ್ಲಿ ವ್ಯಕ್ತವಾಗಿರುವಂತಹ ಅಭಿಪ್ರಾಯ ಮತ್ತು ಕಾನೂನು ಸಮರದ ಎಚ್ಚರಿಕೆ, ಮತ್ತೆ ಇವತ್ತು ಮತ್ತೊಂದು ಸುತ್ತಿನ ಶಾಸಕಾಂಗ ಪಕ್ಷದ ಸಭೆ ಅವಶ್ಯಕತೆ ಏನಂತೆ ಅಂತ. ಹರಿಪ್ರಸಾದ್, ಮೊದಲನೇದಾಗಿ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವ್ರಿಗೂ ಕೂಡ ನಾಗೇಂದ್ರ ಸೇರಿದಂತೆ ಜಾಧವ್ ಇಬ್ಬರಿಗೂ ಕೂಡ ಒಂದ್ ರೀತಿ ಅನರ್ಹತೆ ತೂಗುಗತಿ ಅಥವಾ ಕಾನೂನು ಕ್ರಮದ ತೂಗುಗತಿ ಖಂಡಿತವಾಗ್ಲೂ ಇದೆ. ಈಗ ರಮೇಶ್ ಜಾರಕಿಹೊಳಿ ಮತ್ತು ಮಹೇಶ್ ಕುಮಟಳ್ಳಿ ಅವರ ವಿಚಾರ ಈ ಇಬ್ಬರಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ. ಯಾಕಂದ್ರೆ ಇವರಿಬ್ಬರಿಗೆ ಒಂದು ರೀತಿಯಲ್ಲಿ ಆತಂಕ ಇರೋದಂತ ಸ್ಪಷ್ಟ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ CLP ಸಭೆಗೆ ಹಾಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ KC ವೇಣುಗೋಪಾಲ್ ಅವರ ಜೊತೆ ನಾಗೇಂದ್ರ ಅವರು ಮಾತುಕತೆಯನ್ನ ಮಾಡಿದ್ದಾರೆ. ದೂರವಾಣಿ ಮೂಲಕ ಮಾತನಾಡಿ ನನಗೆ ಕೋರ್ಟ್ ನ ಕೇಸ್ ಇದೆ, ಜೊತೆಗೆ ಇನ್ನಿತರ ಪ್ರಕರಣಗಳು ಕೂಡ ಇವೆ. ಹೀಗಾಗಿ ನಾನು ಲಾಯರ್ ಜೊತೆಗೆಲ್ಲ ಸಮಯ ಕಳೆಯಬೇಕಾಗಿದೆ, ಕೋರ್ಟ್ ಕೇಸ್ಗೆ ಹೆಚ್ಚಿನ ಗಮನವನ್ನ ನೀಡಬೇಕಾಗಿದೆ. ಹೀಗಾಗಿ ಇದು ಮುಗಿದ ಬಳಿಕ ನಾನು ಖಂಡಿತವಾಗ್ಲೂ ಬರ್ತೀನಿ, ಎಲ್ಲೂ ಕೂಡ ಹೋಗಲ್ಲ, ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಆದ್ರೆ ಇದಕ್ಕೆ KC ವೇಣುಗೋಪಾಲ್ ಅವರು ಶೀಘ್ರವಾಗಿ ಆಗಮಿಸಿ, ಇಲ್ಲಾಂದ್ರೆ ಕಾನೂನು ಕ್ರಮ ಎದುರಿಸಬೇಕಾಗತ್ತೆ, ಪಾರ್ಟಿ ನಿಲುವನ್ನ ತೆಗೆದುಕೊಂಡಿದೆ ಅನ್ನುವಂತ ಸಂದೇಶವನ್ನ ನಾಗೇಂದ್ರ ಅವರಿಗೆ ಖಂಡಿತವಾಗ್ಲೂ ರವಾನೆ ಮಾಡಿದ್ದಾರೆ. ಅದು ಒಂದು ಭಾಗ. ಇನ್ನು ಇವತ್ತಿನ CLP ಸಭೆಗೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ CLP ಸಭೆ ಇದೆ. 12 ಗಂಟೆ ಅಥವಾ 12:30 ನಂತರ ಎಲ್ಲರನ್ನು ಒಟ್ಟಾಗಿ ಭೋಜನಕ್ಕೆ ಅಂದ್ರೆ ಸ್ವತಃ ಸಿದ್ದರಾಮಯ್ಯನವರ ಔತಣ ಕೂಟವನ್ನ ನೀಡ್ತಾ ಇದ್ದಾರೆ, ಭೋಜನ ಕೂಟವನ್ನ ನೀಡ್ತಿದ್ದಾರೆ. ಅದಾದ ಬಳಿಕ ಅಂದ್ರೆ ಸುಮಾರು 1 ಗಂಟೆಗೆ ಶುರುವಾಗುವುದು, 12 ಗಂಟೆಗೆ ಇದ್ರು ಕೂಡ 1 ಗಂಟೆಗೆ ಶುರುವಾಗುವುದು. ಅದಾದ ಬಳಿಕ 3 ಗಂಟೆಗೆ CLP ಸಭೆ ಇದೆ. CLP ಸಭೆಯ ಉದ್ದೇಶ ನಾವು ಏನೇನು ಕ್ರಮ ತಗೋತಿದ್ವಿ ಅನ್ನುವಂತ ಕಟ್ಟುನಿಟ್ಟಾಗಿ ಖಡಕ್ ಆದಂತ
ಸೂಚನೆಯನ್ನ ಅಂದ್ರೆ ಯಾವ್ಯಾವ ರೀತಿಯಂತ ಮಾಹಿತಿ ರವಾನೆ ಆಗಬೇಕು, ಸಂದೇಶ ರವಾನೆ ಆಗಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಗತ್ಯ ಮಾಹಿತಿನ ಈಗ ನೀಡ್ತಾರೆ. ಯಾಕಂದ್ರೆ ಈಗ 4 ನೋಟಿಸ್ ರೆಡಿ ಆಗಿದೆ ಹರಿಪ್ರಸಾದ್, 4ವರಿಗೂ ಕೂಡ ನೋಟಿಸ್ ನೀಡೋಕೆ ಸಂಬಂಧಪಟ್ಟಂತೆ ಈಗಾಗಲೇ ನೋಟಿಸ್ ಕೂಡ ರೆಡಿ ಆಗಿದೆ. ಆ ನೋಟಿಸ್ ಅನ್ನ ಸರ್ವ್ ಮಾಡೋದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಮುಂದಾಗ್ತಾರೆ. ಇದೆಲ್ಲದರ ವಿವರಣೆಯನ್ನ ಅಂದ್ರೆ ಯಾವ ರೀತಿ ಆಪ್ಷನ್ಸ್ ನಮ್ಮ ಮುಂದೆ ಇದೆ, ಏನೇನು ಕ್ರಮ ಕೈಗೊಳ್ತೀವಿ ಅನ್ನುವಂತ ಸಂದೇಶವನ್ನ ಎಲ್ಲಾ ಶಾಸಕರಿಗೂ ಕೂಡ ನೀಡೋ ಮೂಲಕ ಮುಂದಿನ ದಿನಗಳಲ್ಲಿ ಇದು ಪುನರಾವರ್ತನೆ ಆಗ್ಬಾರ್ದು ಅನ್ನುವಂತ ಖಡಕ್ ಆದ ಸಂದೇಶವನ್ನ ರವಾನಿಸೋದಕ್ಕೆ ಸಿದ್ದರಾಮಯ್ಯ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಹರಿ. ಓಕೆ, ಧನ್ಯವಾದ ಪ್ರಮೋದ್ ತಮ್ಮ ಮಾಹಿತಿಗೆ.